ಆತ್ಮೀಯರೇ ನಮಸ್ಕಾರ. ಚೀನಾದ ಕ್ರಾಂತಿಯು ಎರಡನೇ ಮಹಾಯುದ್ಧದ ನಂತರದ ಅತ್ಯಂತ ಪ್ರಮುಖವಾದಂತಹ ಒಂದು ಘಟನೆ. ಮಾನವ ಸಮಾಜದ ಚರಿತ್ರೆಯಲ್ಲಿ 1917ರ ರಷ್ಯನ್ ಕ್ರಾಂತಿಯು ಹೊಸ ಶಕೆಯನ್ನು ಆರಂಭಿಸಿತು. ಎರಡು ಪ್ರಪಂಚ ಯುದ್ಧಗಳ ನಡುವಿನ ಅತೀವವಾದಂತಹ ಬಂಡವಾಳಶಾಹಿಯ ಬಿಕ್ಕಟ್ಟು ಮತ್ತು ಸಾಮ್ರಾಜ್ಯಶಾಹಿ ದೇಶಗಳ ನಡುವಿನ ವೈರುಧ್ಯ ಎರಡನೇ ಪ್ರಪಂಚ ಯುದ್ಧಕ್ಕೆ ಕಾರಣ ಆಯಿತು. ಇದರ ಪರಿಣಾಮವಾಗಿ ಎರಡನೇ ಮಹಾಯುದ್ಧ ಮುಗಿದ ಮೇಲೆ ಸಾಮ್ರಾಜ್ಯಶಾಹಿ ದೇಶಗಳು ಸ್ವಲ್ಪ ಮಟ್ಟಿಗೆ ದುರ್ಬಲಗೊಂಡು ವಸಾಹತುಶಾಹಿ ವ್ಯವಸ್ಥೆ ವಿಘಟನೆ ಆಯಿತು ದೊಡ್ಡ ಪ್ರಮಾಣದಲ್ಲಿ. ಯುರೋಪ್ ಮತ್ತು ಏಷ್ಯಾದ ಹಲವಾರು ದೇಶಗಳ ಒಳಗಡೆಯಲ್ಲಿ ಜನತಾ ಪ್ರಜಾಪ್ರಭುತ್ವ ಕ್ರಾಂತಿಗಳು ಸಂಭವಿಸಿದವು. ಸಮಾಜವಾದಿ ಕ್ರಾಂತಿಗಳು ಕೂಡ ಯಶಸ್ವಿಯಾದವು. ಚೀನಾ ಕ್ರಾಂತಿ ಈ ಕಾಲಘಟ್ಟದ ಒಂದು ಚಾರಿತ್ರಿಕವಾದಂತಹ ಯಶಸ್ವಿ ಘಟನೆಯಾಗಿದೆ ಅನ್ನೋದನ್ನ ನಾವು ಗಮನಿಸಬಹುದು. 1990ರ ದಶಕದಲ್ಲಿ ಸಮಾಜವಾದಕ್ಕೆ ಹಿನ್ನಡೆಯಾಗಿ ಸದ್ಯಕ್ಕೆ ಜಾಗತಿಕ ಬಲಾಬಲಗಳು ಸಾಮ್ರಾಜ್ಯಶಾಹಿಯ ಪರವಾಗಿ ಬದಲಾಗಿವೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಚೀನಾ ಕಮ್ಯುನಿಸ್ಟ್ ಪಕ್ಷದ ಶತಮಾನದ ಆಚರಣೆಯನ್ನ ನಾವು ನೋಡಬೇಕಾಗಿದೆ. ಚೀನಾ ಕ್ರಾಂತಿಯನ್ನ ಗಮನಿಸೋದಾದರೆ ರಷ್ಯನ್ ಕ್ರಾಂತಿ ಮತ್ತು ಫ್ಯಾಸಿಸಂ ಮೇಲಿನ ಗೆಲುವಿನ ನಂತರದಲ್ಲಿ ಚಾರಿತ್ರಿಕವಾಗಿ ಒಂದು ಮಹತ್ತರವಾದಂತಹ ಒಂದು ಘಟನೆ ಇದಾಗಿದೆ. ಫ್ಯಾಸಿಸಂ ಸೋತ ನಂತರದ ಒಳಗಡೆಯಲ್ಲಿ ಪೂರ್ವ ಯುರೋಪಿನ ಹಲವಾರು ದೇಶಗಳ ಒಳಗಡೆಯಲ್ಲಿ ಸಮಾಜವಾದಿ ಕ್ರಾಂತಿಗಳು ಸಂಭವಿಸಿದವು. ಇಲ್ಲೆಲ್ಲ ಕ್ರಾಂತಿಗಳು ಸಂಭವಿಸುವಾಗ ರಷ್ಯನ್ ಕೆಂಪು ಸೈನ್ಯದ ಸಹಾಯ ಮತ್ತು ಮಧ್ಯಪ್ರವೇಶ ಖಂಡಿತವಾಗಿ ಇತ್ತು. ಆದರೆ ಚೀನಾ ಕ್ರಾಂತಿಯ ಪಥ ಮಾತ್ರ ಇವೆಲ್ಲವಕ್ಕಿಂತ ಬಹಳ ಭಿನ್ನವಾದದ್ದು ಅನ್ನುವಂಥದ್ದು. ಚೀನಾ ಒಂದು ಅರೆ ವಸಾಹತು ದೇಶವಾಗಿತ್ತು. ಅರೆ ಪಾಳೆಗಾರಿ ವ್ಯವಸ್ಥೆ ಮತ್ತು ಪಾಳೆಗಾರಿ ಭೂ ಸಂಬಂಧಗಳು ವ್ಯಾಪಕವಾಗಿ ಇಲ್ಲಿತ್ತು. ಕೈಗಾರಿಕಾ ಬೆಳವಣಿಗೆ ಸಾಕಷ್ಟು ಕಡಿಮೆ ಇತ್ತು. ಹೀಗಾಗಿ ಕಾರ್ಮಿಕ ವರ್ಗದ ಸಂಖ್ಯೆ ದೃಷ್ಟಿಯಿಂದ ಹೇಳೋದಾದರೆ ಬಹಳ ಕಡಿಮೆ ಇತ್ತು. ಮಾರ್ಕ್ಸ್ ಮತ್ತು ಏಂಗಲ್ಸ್ ಅವರು ಬಂಡವಾಳಶಾಹಿ ವ್ಯವಸ್ಥೆ ಬೆಳೆದಂತೆಲ್ಲ ಕಾರ್ಮಿಕ ವರ್ಗ ಮತ್ತು ಬಂಡವಾಳದ ನಡುವಿನ ವೈರುಧ್ಯಗಳು ಬೆಳೀತಾ ಹೋಗ್ತವೆ. ಅದರ ಪರಿಣಾಮವಾಗಿ ಸಮಾಜವಾದಿ ಕ್ರಾಂತಿಗಳು ಮುಂದುವರಿದ ಬಂಡವಾಳಶಾಹಿ ದೇಶಗಳಲ್ಲಿ ಸಂಭವಿಸ್ತವೆ ಅಂತೇಳಿ ಅಂದಾಜನ್ನ ಮಾಡಿದ್ರು. ಆದರೆ ಪಶ್ಚಿಮದ ಮುಂದುವರೆದಂತ ಕೈಗಾರಿಕಾ ದೇಶಗಳಲ್ಲಿ ಈ ರೀತಿ ಸಂಭವಿಸಲಿಲ್ಲ. ಅಲ್ಲಿ ಅಂತ ದೇಶಗಳಲ್ಲಿ ಅಲ್ಲಿದ್ದಂತ ಸೋಷಿಯಲ್ ಡೆಮೋಕ್ರೆಟ್ ಅಥವಾ ಸೋಷಿಯಲ್ ಡೆಮೋಕ್ರಸಿ ಅಂತ ನಾವೇನು ಹೇಳ್ತೀವಿ, ಆ ಸುಧಾರಣವಾದಿ ನಾಯಕತ್ವದ ಸಹಾಯದೊಂದಿಗೆ ಅಲ್ಲಿನ ಬಂಡವಾಳಶಾಹಿ ವರ್ಗ ಅಲ್ಲಿ ಸಂಭವಿಸಬಹುದಾಗಿದ್ದಂತ ಮೊದಲ ಸಮಾಜವಾದಿ ಕ್ರಾಂತಿಗಳ ಉದಯವನ್ನ ನಾಶ ಮಾಡಿತು ಅನ್ನುವಂಥ ರೀತಿಯಲ್ಲಿ ಲೆನಿನ್ ಅದನ್ನ ವಿಶ್ಲೇಷಣೆ ಮಾಡ್ತಾರೆ. ಜಾಗತಿಕ ಬಂಡವಾಳಶಾಹಿ ವ್ಯವಸ್ಥೆಯನ್ನ ಅದರ ಬೆಳವಣಿಗೆಯನ್ನು ವಿಶ್ಲೇಷಣೆ ಮಾಡ್ತಾ ಲೆನಿನ್ ಅವರು ಬಂಡವಾಳಶಾಹಿಯ ಬೆಳವಣಿಗೆಯ ಅತ್ಯುನ್ನತ ಘಟ್ಟ ಸಾಮ್ರಾಜ್ಯವಾದ ಅನ್ನುವಂಥದ್ದನ್ನ ಹೇಳ್ತಾರೆ. ಹೀಗಾಗಿ ಆವತ್ತಿಗೆ ಸಾಮ್ರಾಜ್ಯವಾದ ಅದು ಆ ಘಟ್ಟವನ್ನ ಬಂಡವಾಳಶಾಹಿ ಬೆಳವಣಿಗೆ ಸಾಮ್ರಾಜ್ಯವಾದದ ಘಟ್ಟವನ್ನ ತಲುಪಿದೆ ಅನ್ನುವಂಥ ರೀತಿಯಲ್ಲಿ ಲೆನಿನ್ ಅದನ್ನು ಅಂದಾಜು ಮಾಡಿದ್ರು. ಈ ಸಾಮ್ರಾಜ್ಯಶಾಹಿ ಹಂತದಲ್ಲಿ ಹಲವಾರು ವೈರುಧ್ಯಗಳು ಚಲನೆಯಲ್ಲಿ ಇರ್ತವೆ. ಅದು ಬಂಡವಾಳ ಮತ್ತು ಕಾರ್ಮಿಕ ವರ್ಗದ ನಡುವಿನ ಒಂದು ಪ್ರಧಾನ ವೈರುಧ್ಯತೆ ಏನಿರ್ತದೆ ಅದು ಮಾತ್ರ ಅಲ್ಲದೇನೆ ಸಾಮ್ರಾಜ್ಯಶಾಹಿ ದೇಶಗಳು ಮತ್ತು ವಸಾಹತು ಅರೆ ವಸಾಹತು ದೇಶಗಳಲ್ಲಿ ಇರ್ತಕ್ಕಂಥ ಜನತೆಯ ಒಂದು ನಡುವೆ ಒಂದು ವೈರುಧ್ಯ ಅನ್ನುವಂಥದ್ದು ಬೆಳವಣಿಗೆ ಆಗ್ತದೆ. ಅದೇ ರೀತಿಯಲ್ಲಿ ಸಾಮ್ರಾಜ್ಯಶಾಹಿ ದೇಶಗಳ ನಡುವೆನೇ ವೈರುಧ್ಯ ಕೂಡ ಬೆಳವಣಿಗೆ ಆಗುತ್ತೆ ಅನ್ನುವಂಥ ಮಾತನ್ನ ಲೆನಿನ್ ಅವರು ವಿಶ್ಲೇಷಣೆ ಮಾಡಿದ್ರು. ಇವು ಕೂಡ ಮುಂಚೂಣಿ ವೈರುಧ್ಯಗಳಾಗಿ ಅಂದ್ರೆ ಫೋಕಲ್ ಕಾಂಟ್ರಡಿಕ್ಷನ್ಸ್ ಅಂತ ನಾವೇನು ಹೇಳ್ತೀವಿ ಆ ರೀತಿ ಆಗಬಹುದು ಅನ್ನುವಂಥ ರೀತಿಯಲ್ಲಿ ಲೆನಿನ್ ಅವರು ಅದನ್ನ ವಿಶ್ಲೇಷಣೆ ಮಾಡಿದ್ರು. ಈ ಅಂದಾಜಿನಲ್ಲೇನೆ ರಷ್ಯಾದಲ್ಲಿ ಸಮಾಜವಾದಿ ಕ್ರಾಂತಿಯನ್ನ ಯಶಸ್ವಿ ಮಾಡಲಿಕ್ಕೆ ಆಗಿದ್ದು ಮತ್ತು ಇದೇ ಅಂದಾಜಿನ ಆಧಾರದಲ್ಲೇನೆ ಬಂಡವಾಳಶಾಹಿ ದೇಶ ಅಲ್ಲದೇ ಇದ್ದಂತ ಚೀನಾದಲ್ಲಿ ಕೂಡ ಒಂದು ಜನತೆಯ ಒಂದು ಪ್ರಜಾಸತ್ತಾತ್ಮಕ ಕ್ರಾಂತಿಯನ್ನ ನಡೆಸಲಿಕ್ಕೆ ಸಾಧ್ಯ ಆಗಿದ್ದು ಅನ್ನೋದು. ಈ ಹಿನ್ನೆಲೆ ಒಳಗಡೆಯಲ್ಲಿ
ಚೀನಾದ ಒಳಗಡೆಯಲ್ಲಿ ಒಂದು ಸಮಾಜವಾದಿ ಕ್ರಾಂತಿಯನ್ನ ಸಂಘಟನೆ ಮಾಡುವಂತದ್ರಲ್ಲಿ ಚೀನಾ ಕಮ್ಯುನಿಸ್ಟ್ ಪಕ್ಷದ ಪಾತ್ರ ಬಹಳ ಮಹತ್ವವಾದದ್ದು. 1921 ಇಸ್ವಿ ಜುಲೈ 1ನೇ ತಾರೀಕು ಚೀನಾ ಕಮ್ಯುನಿಸ್ಟ್ ಪಕ್ಷ ಸ್ಥಾಪನೆಯಾಗಿದ್ದು, 1949 ಇಸ್ವಿ ಅಕ್ಟೋಬರ್ 1ನೇ ತಾರೀಕು ಚೀನಾ ಒಂದು ಜನತಾ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಅದು ಮಾರ್ಪಾಟಾಯಿತು. ಅಂದ್ರೆ ಸಮಾಜವಾದಿ ಕ್ರಾಂತಿಯನ್ನ ಅಲ್ಲಿ ಯಶಸ್ವಿ ಮಾಡಿತು. 2021 ಇಸ್ವಿ ಜುಲೈ 1ನೇ ತಾರೀಕಿಗೆ ಚೀನಾದ ಕಮ್ಯುನಿಸ್ಟ್ ಪಕ್ಷಕ್ಕೆ 100 ವರ್ಷಗಳು ಆಗ್ತವೆ. ಒಂದು ದೇಶದ ಒಳಗಡೆಯಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ 100 ವರ್ಷ ಆಗುವುದು ಒಂದು ವಿಶೇಷವೇ. 100 ವರ್ಷಗಳಾಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷ ಆಧುನಿಕ ಜಾಗತಿಕ ಚರಿತ್ರೆಯಲ್ಲಿ ಕೆಲವು ಕಡೆಗಳಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅಂತ ಒಂದು ಪಕ್ಷ ಚೀನಾ ಕಮ್ಯುನಿಸ್ಟ್ ಪಕ್ಷ. ಒಂದು ಶತಮಾನದ ಜಾಡನ್ನ ಹಿಡಿದು ಮಾಡಲಾಗ್ತಾ ಇರತಕ್ಕಂಥ ವಿಡಿಯೋ ಸರಣಿಗಳ ಎರಡನೇ ಭಾಗ ಅಂದ್ರೆ 1935ನೇ ಇಸ್ವಿಯಿಂದ 1949ನೇ ಇಸ್ವಿ ಚೀನಾ ಕ್ರಾಂತಿ ಆಗುವವರೆಗಿನ ಹಂತದ ಬಗ್ಗೆ, ಆ ಎರಡನೇ ಹಂತದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಾಂತಿಯ ಬೆಳವಣಿಗೆಯಲ್ಲಿ ಸಂಭವಿಸಿತು, ಚೀನಾದ ಒಳಗಡೆಯಲ್ಲಿ ಬಂದಂತ ಹಲವಾರು ಬೆಳವಣಿಗೆಗಳು, ಅದರ ಸಾಮಾಜಿಕ ಪ್ರಕ್ರಿಯೆ, ಇವುಗಳೆಲ್ಲವುಗಳ ಬಗ್ಗೆ ನಾವು ಈ ಸರಣಿಯಲ್ಲಿ ನಾವು ಚರ್ಚೆ ಮಾಡೋಣ. ನಿಮ್ಗೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನ ಬಯಸ್ತೇನೆ. 1929ನೇ ಇಸ್ವಿಯ ಕೊನೆಯಷ್ಟೊತ್ತಿಗೆ ಈಶಾನ್ಯ ಚೀನಾ ಪ್ರದೇಶವನ್ನ ಜಪಾನ್ ಆಕ್ರಮಣ ಮಾಡಿ ವಶಪಡಿಸಿಕೊಂಡಿತು. ಇದರ ವಿರುದ್ಧ ಚೀನಾದ ಜನತೆ ಒಳಗಡೆಯಲ್ಲಿ ಒಂದು ದೊಡ್ಡ ಪ್ರಮಾಣದ ಜಪಾನ್ ವಿರೋಧಿ ಭಾವನೆ ಮತ್ತು ಅದರ ವಿರುದ್ಧ ಹೋರಾಟಬೇಕು ಅನ್ನುವಂಥ ಒಂದು ಹುರುಪು, ಉತ್ಸಾಹ ಇಮ್ಮಡಿಸಿತು. ರಾಷ್ಟ್ರೀಯ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಜನಚಳವಳಿ ಅನ್ನುವಂಥದ್ದೇನಿದೆ ಅದು ಒಂದು ರೀತಿ ಉಬ್ಬರ ಕಾಣಲಿಕ್ಕೆ ಶುರು ಆಯಿತು. ಜಪಾನ್ ವಿರುದ್ಧ ಪ್ರತಿರೋಧ ಒಡ್ಡಬೇಕು ಅಂತೇಳಿ ಮೊದಲಿಗೆ ಕರೆ ಕೊಟ್ಟಿದ್ದು ಚೀನಾ ಕಮ್ಯುನಿಸ್ಟ್ ಪಕ್ಷ ಮತ್ತು ಕಾರ್ಮಿಕರ, ರೈತರ ಭಾಗವಾಗಿದ್ದಂಥ ಕೆಂಪು ಸೈನ್ಯ. ಈ ಕರೆ ಏನು ಚೀನಾ ಕಮ್ಯುನಿಸ್ಟ್ ಪಕ್ಷ ಕೊಡ್ತು, ಜಪಾನ್ ವಿರುದ್ಧ ನಾವು ಹೋರಾಟಕ್ಕೆ ಇಳಿಬೇಕು ಅನ್ನುವಂಥದ್ದು, ಅದನ್ನ ಚೀನಾ ಜನತೆ ಸ್ವಾಗತಿಸಿದ್ರು ಮತ್ತು ಜಪಾನ್ ಮೇಲೆ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಮಾಡಲಿಕ್ಕೂ ಕೂಡ ಶುರು ಮಾಡಿದ್ರು. ಚೀನಾದ ಮೇಲಿನ ಜಪಾನ್ನ ಆಕ್ರಮಣದ ಜೊತೆಯಲ್ಲಿ ಜಪಾನ್ ಜೊತೆಯಲ್ಲಿ ನಿಂತವ್ರು ಯಾರು ಅಂತಂದ್ರೆ ಬ್ರಿಟನ್, ಫ್ರಾನ್ಸ್ ಮತ್ತು ಅಮೆರಿಕದ ಸಾಮ್ರಾಜ್ಯಶಾಹಿ ಶಕ್ತಿಗಳು ಜಪಾನ್ ಜೊತೆಯಲ್ಲಿ ನಿಂತ್ಕೊಳ್ತವೆ. ಹೀಗಾಗಿ ಅವರ ಆಕ್ರಮಣವನ್ನ ಅವರು ಸಮರ್ಥನೆ ಮಾಡ್ತಾರೆ. ರಾಷ್ಟ್ರೀಯ ದಮನ ಅನ್ನುವಂಥ ರೀತಿಯ ಒಳಗಡೆ ಏನಿದು ಬಿಕ್ಕಟ್ಟು ನಿರ್ಮಾಣ ಆಗ್ತದೆ, ಇದನ್ನ ಚೀನಾದ ರಾಷ್ಟ್ರೀಯ ಬಂಡವಾಳದಾರರು ಅವರೊಂದು ರೀತಿ ಅದರೊಳಗಡೆ ಇದ್ದಂತ ಸ್ವಲ್ಪ ಎಡಪಂಥೀಯ ವಿಭಾಗ ಏನಿತ್ತು ರಾಷ್ಟ್ರೀಯ ಬಂಡವಾಳದಾರರ ನಡುವೆ, ಅವರನ್ನ ಇದು ಪ್ರಚೋದನೆಗೊಳಿಸ್ತದೆ ಮತ್ತು ಅವರು ಬಹಳ ಸ್ಪಷ್ಟವಾಗಿ ನೇರವಾಗಿ ಜಪಾನ್ ವಿರೋಧಿ ಭಾವನೆಗಳನ್ನ ಹುಟ್ಟಿಸುವಂತ ಮಾತುಗಳನ್ನ, ಘೋಷಣೆಗಳನ್ನ ಅವರು ಕೂಡ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಇದರ ನಡುವೆ ಜಪಾನ್ನ ಈ ಆಕ್ರಮಣವನ್ನ ಪ್ರತಿರೋಧ ಮಾಡಬೇಕಾ ಇಲ್ಲ ನಾವು ಮಣಿದು ಬಿಡಬೇಕಾ ಅನ್ನುವಂತ ವಿಚಾರವಾಗಿ ಅಲ್ಲಿನ ರಾಷ್ಟ್ರೀಯವಾದಿ ಪಕ್ಷವಾಗಿದ್ದಂಥ ಕ್ಯೋಮಿಂತಾಂಗ್ ಏನಿದೆ ಅದರ ಒಳಗಡೆನೆ ವಿಭಿನ್ನವಾದಂತಹ ಬಣಗಳು, ವಿಭಿನ್ನವಾದಂತಹ ಅಭಿಪ್ರಾಯಗಳು ವ್ಯಕ್ತ ಆಗ್ಲಿಕ್ಕೆ ಶುರು ಆಗ್ತವೆ. ಆ ರೀತಿ ಅಭಿಪ್ರಾಯಗಳು ಅಸ್ತಿತ್ವದಲ್ಲಿ ಇರ್ತವೆ ಕ್ಯೋಮಿಂತಾಂಗ್ ಒಳಗಡೆಯಲ್ಲಿ ಅನ್ನುವಂಥದ್ದು. ಸೊ ಈ ಆಕ್ರಮಣದ ಹಿನ್ನೆಲೆ ಒಳಗಡೆಯಲ್ಲಿ ಆಂತರಿಕ ಯುದ್ಧವನ್ನ ಕೊನೆಗೊಳಿಸಬೇಕು ಅಂತ ಹೇಳಿ ಸಿಪಿಸಿ ಕ್ಯೋಮಿಂತಾಂಗ್ಗೆ ಕರೆ ಕೊಡ್ತದೆ. ಅಲ್ಲಿ ಚೀನಾದ ಜನತೆ ಕೂಡ ಇದು ಸರಿಯಾದಂತ ಕರೆ ಅಂತೇಳಿ ಭಾವಿಸ್ತಾರೆ. ಯಾಕೆ ಅಂತಂದ್ರೆ ಮೊದಲನೇ ನೀವು ಸರಣಿಯಲ್ಲಿ ಗಮನಿಸಿದ ರೀತಿ ಒಳಗಡೆಯಲ್ಲಿ ಚೀನಾ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧವಾಗಿ ಅಲ್ಲಿನ ರಾಷ್ಟ್ರೀಯವಾದಿ ಪಕ್ಷವಾಗಿದ್ದಂತ ಕ್ಯೋಮಿಂತಾಂಗ್ ಹೋರಾಟವನ್ನು ನಡೆಸ್ತಾ ಇರ್ತದೆ, ಸಿಪಿಸಿ ಮೇಲೆ ದಮನ ಅಲ್ಲಿ ಮಾಡ್ತಾ ಇರ್ತದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ನಾವೇ ಕಿತ್ತಾಡ್ಕೊಳ್ಳುವಂಥದ್ದು ಬೇಡ, ಇದೊಂದು ಸಾಮ್ರಾಜ್ಯಶಾಹಿ ಆಕ್ರಮಣ, ಆದ್ರಿಂದಾಗಿ ಈಗ ಸಿಪಿಸಿ ಮೇಲೆ ನೀವು ಮಾಡ್ತಿರ್ತಕ್ಕಂಥ ಈ ದಮನಕಾರಿ ನೀತಿಗಳನ್ನು ಕೈಬಿಡ್ರಿ, ನಾವಿಬ್ಬರೂ ಸೇರಿ ಒಟ್ಟಿಗೆ ಜಪಾನ್ ಆಕ್ರಮಣವನ್ನು ವಿರೋಧ ಮಾಡೋಣ, ಎದುರಿಸೋಣ ಅನ್ನುವಂಥ ಒಂದು ಕರೆಯನ್ನ ಸಿಪಿಸಿ ಕೊಡುತ್ತದೆ. ಅದೊಂದು ಬಹಳ ಸರಿಯಾದಂತ ಕರೆ ಆಗಿರ್ತದೆ. ಜನತೆ ಕೂಡ ಅದನ್ನ ಸರಿಯಾದ ರೀತಿಯಲ್ಲೇ ಸ್ವೀಕರಿಸ್ತಾರೆ. ಆದರೆ ಕ್ಯೋಮಿಂತಾಂಗ್ ಆ ರೀತಿ ಅದನ್ನ ಸ್ವೀಕರಿಸೋದಿಲ್ಲ. ಅವರೇನು ಯೋಚನೆ ಮಾಡ್ತಾರೆ ಅಂತಾರೆ, ಜಪಾನ್ ಆಕ್ರಮಣವನ್ನು ಬೇಕಾದ್ರೆ ಆಮೇಲೆ ನೋಡ್ಕೊಳ್ಳೋಣ, ಮೊದಲಿಗೆ
ಈ ಚೀನಾ ಕಮ್ಯುನಿಸ್ಟ್ ಪಕ್ಷದ ಇವುಗಳ ಅಸ್ತಿತ್ವವನ್ನು ನಾಶ ಮಾಡೋದೇ ತನ್ನ ಮೊದಲ ಕರ್ತವ್ಯ ಅನ್ನುವಂಥ ರೀತಿಯಲ್ಲಿ ಕುಯೋಮಿಂತಾಂಗ್ ಅದು ಭಾವಿಸುತ್ತದೆ. ಹೀಗಾಗಿ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸುತ್ತದೆ. ಜಪಾನ್ ವಿರುದ್ಧದ ಪ್ರತಿರೋಧವನ್ನು ಒಡ್ಡೋದಕ್ಕೆ ಅದು ಹೆಚ್ಚು ಆಸಕ್ತಿಯನ್ನ ವಹಿಸೋದಿಲ್ಲ. ಈ ಸಂದರ್ಭವನ್ನು ಬಳಸಿಕೊಂಡು ಜಪಾನ್ ಕೂಡ ಏನ್ ಮಾಡ್ತದೆ ಅಂತಂದ್ರೆ, ಚೀನಾ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧವಾಗಿದ್ದಂತ ಯಾವೆಲ್ಲ ಶಕ್ತಿಗಳಿತ್ತು ಆ ಎಲ್ಲ ಶಕ್ತಿಗಳನ್ನ ಒಟ್ಟುಗೂಡಿಸಿ ಚೀನಾ ಮತ್ತು ಜಪಾನ್ ಜಂಟಿ ಕಾರ್ಯಾಚರಣೆ ನಡೆಸಿ ಇಲ್ಲಿ ಕಮ್ಯುನಿಸ್ಟ್ ಅನ್ನ ಸದೆ ಬಡಿಬೇಕು ಅನ್ನುವಂತ ಒಂದು ತಂತ್ರಗಾರಿಕೆಯನ್ನು ಕೂಡ ಜಪಾನ್ ಹೆಣಿತದೆ. ಆದರೆ ಆ ರೀತಿ ಅದು ಯಶಸ್ವಿ ಆಗೋದಿಲ್ಲ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಈ ಸಂದರ್ಭಕ್ಕೆ ಜಾಗತಿಕವಾಗಿ ಫ್ಯಾಸಿಸಂ ಮತ್ತು ಜನರ ನಡುವೆ ಹೆಚ್ಚಾಗ್ತಾ ಇದ್ದಂತ ಒಂದು ಸಂಘರ್ಷದ ತೀವ್ರತೆ ಏನಿದೆ, ಅದು ಕಮ್ಯುನಿಸ್ಟ್ ಪಕ್ಷಗಳು ನೂತನ ತಂತ್ರಗಾರಿಕೆಯನ್ನ ಹೆಣಿಬೇಕು ಅನ್ನುವಂಥ ಒಂದು ಒತ್ತಡವನ್ನು ನಿರ್ಮಾಣ ಮಾಡ್ತಾ ಇತ್ತು. ಈ ಒತ್ತಡಕ್ಕೆ ಒಂದು ದಾರಿಯನ್ನ ಕಂಡುಕೊಂಡಿದ್ದು ಕಮಿಂಟರ್ನ್ ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಕಮಿಂಟರ್ನ್ ಈ ತರದ ಒಂದು ಬಿಕ್ಕಟ್ಟನ್ನು ಹೇಗೆ ಎದುರಿಸಬೇಕು ಅನ್ನುವಂಥದಕ್ಕೆ ಬೇಕಂತ ಒಂದು ವಾದವನ್ನ ಮುಂದೆ ಇಡ್ತು. 1935ನೇ ಇಸ್ವಿ ಒಳಗಡೆಯಲ್ಲಿ ಕಮಿಂಟರ್ನ 7ನೇ ಅಧಿವೇಶನದ ಒಳಗಡೆಯಲ್ಲಿ ಫ್ಯಾಸಿಸಂ ಮತ್ತು ಯುದ್ಧದ ವಿರುದ್ಧ ಕಮ್ಯುನಿಸ್ಟ್ ಚಳವಳಿಯು ಸಂಯುಕ್ತ ರಂಗದ ತಂತ್ರಗಾರಿಕೆಯನ್ನ ಅನುಸರಿಸಬೇಕು, ಹೀಗಾಗಿ ಸಂಯುಕ್ತ ರಂಗಗಳನ್ನು ರಚನೆ ಮಾಡಬೇಕು ಅಂತೇಳಿ ಅದು ಕರೆ ಕೊಡುತ್ತದೆ. ಇದಕ್ಕೊಂದು ಸ್ಪಷ್ಟ ರೂಪವನ್ನು ಕೊಟ್ಟಿದ್ದು ಜಾರ್ಜ್ ದಿಮಿತ್ರೋ ಅವರು ಕಮಿಂಟರ್ನ್ಗೆ ಮಂಡಿಸಿದಂತ ಒಂದು ವರದಿ ಏನಿದೆ ಅದರ ಒಳಗಡೆಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಕಾರ್ಮಿಕ ವರ್ಗ ಮತ್ತು ಜನತೆ ಏನಿದ್ದಾರೆ ಆಯಾ ದೇಶಗಳಲ್ಲಿರ್ತಕ್ಕಂಥ ಜನತೆ ಅವರು ಸಂಯುಕ್ತ ರಂಗಗಳನ್ನ ರಚನೆ ಮಾಡೋದ್ರ ಮುಖಾಂತರವಾಗಿ ಇಂಥ ಒಂದು ಬಿಕ್ಕಟ್ಟನ್ನು ಎದುರಿಸಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂತ ಒಂದು ಕರೆಯನ್ನ ಕೊಡ್ತಾರೆ. 7ನೇ ಅಧಿವೇಶನ ಕಮಿಂಟರ್ನ 7ನೇ ಅಧಿವೇಶನ ಫ್ಯಾಸಿಸಂ ಅಂತಂದ್ರೆ ಏನು ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಅದರ ವರ್ಗ ತಿರುಳು ಏನು ಅನ್ನುವಂಥದ್ರ ಬಗ್ಗೆ ಒಂದು ವಿಶ್ಲೇಷಣೆಯನ್ನ ಮಾಡುತ್ತದೆ. ಕೆಲವು ದೇಶಗಳಲ್ಲಿ ಫ್ಯಾಸಿಸಂ ಯಾಕೆ ಅಧಿಕಾರಕ್ಕೆ ಬರ್ತದೆ, ಅದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಅದು ವಿವರಿಸ್ತದೆ. ಕಾರ್ಮಿಕ ವರ್ಗ ಸರಿಯಾದ ಕಾರ್ಯತಂತ್ರಗಳನ್ನ ಅನುಸರಿಸಿದ್ರೆ ಮತ್ತು ಸರಿಯಾದ ಸಮಯಕ್ಕೆ ಹೋರಾಟಗಳನ್ನ ಈ ಕಾರ್ಮಿಕ ವರ್ಗ ಸಂಘಟಿಸಿದ್ರೆ ಮತ್ತು ಕಾರ್ಮಿಕ ವರ್ಗಕ್ಕೆ ಹತ್ತಿರವಾಗಿರ್ತಕ್ಕಂಥ ಎಲ್ಲ ಮಿತ್ರ ವರ್ಗಗಳನ್ನ ಅದು ಅಣಿನಿರಿಸಿದ್ರೆ ತನ್ನ ಸುತ್ತಮುತ್ತ ಫ್ಯಾಸಿಸಂ ಅನ್ನ ನಿರ್ಣಾಯಕವಾಗಿ ಸೋಲಿಸಬಹುದು ಅನ್ನುವಂಥ ಅಂಶವನ್ನ ಈ ಒಂದು ವರದಿ ಬಹಳ ಸ್ಪಷ್ಟವಾಗಿ ವಿಶ್ಲೇಷಣೆ ಮಾಡುತ್ತದೆ. ಆ ರೀತಿಯಾದಂತಹ ಒಂದು ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಅದೊಂದು ಕೈಗಾರಿಕೆ ಮಟ್ಟದಲ್ಲಿರಬಹುದು, ಸ್ಥಳೀಯವಾಗಿರಬಹುದು, ಇಲ್ಲ ಪ್ರಾದೇಶಿಕ ಮಟ್ಟದಲ್ಲಿರಬಹುದು, ಅಥವಾ ಒಂದು ರಾಷ್ಟ್ರ ಮಟ್ಟದಲ್ಲಿರಬಹುದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಬಹುದು. ಈ ಯಾವುದೇ ಮಟ್ಟದಲ್ಲಿರ್ತಕ್ಕಂಥ ವಿವಿಧ ರೀತಿಯ ಕಾರ್ಮಿಕ ಸಂಘಟನೆಗಳು ಮತ್ತು ಅದರ ಸುತ್ತಣಿಯಬಹುದಾಗಿರ್ತಕ್ಕಂಥ ಇತರೆ ಸಂಘಟನೆಗಳ ಜೊತೆಯಲ್ಲಿ ಜಂಟಿ ಕಾರ್ಯಾಚರಣೆಗಳನ್ನು ನಡೆಸೋದಕ್ಕೆ ಬೇಕಾಗಿರ್ತಕ್ಕಂಥ ಆ ಹೊಂದಾಣಿಕೆ ಏನಿದೆ, ಆ ಹೊಂದಾಣಿಕೆಯ ವಿಧಾನ, ಆ ಹೊಂದಾಣಿಕೆ ಸಾಧಿಸುವಂಥದ್ದು, ಅದಕ್ಕೆ ಬೇಕಾಗಿರ್ತಕ್ಕಂಥ ರೀತಿಯ ಸಂಯುಕ್ತ ರಂಗದ ಕಾರ್ಯತಂತ್ರಗಳನ್ನ ಅನುಸರಿಸಬೇಕು ಅಂತೇಳಿ ಕಮಿಂಟರ್ನ್ ಬಹಳ ಸ್ಪಷ್ಟವಾಗಿ ಶಿಫಾರಸನ್ನ ಮಾಡ್ತದೆ. ಅದು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಏನ್ ಹೇಳುತ್ತೆ ಅಂತಂದ್ರೆ, ಕಮಿಂಟರ್ನ ಈ ವರದಿ ಸೋಷಿಯಲ್ ಡೆಮಾಕ್ರೆಟ್ ಪಕ್ಷಗಳು ಅಥವಾ ಸುಧಾರಣಾವಾದಿ ಕಾರ್ಮಿಕ ಸಂಘಟನೆಗಳು ಅಥವಾ ಆ ರೀತಿ ಇರತಕ್ಕಂಥ ಇತರೆ ಸಂಘಟನೆಗಳ ಜೊತೆಯಲ್ಲಿ ಅಲ್ಪಾವಧಿ ಮತ್ತು ದೀರ್ಘಾವಧಿಯ ನೆಲೆ ಒಳಗಡೆಯಲ್ಲಿ ಕಮ್ಯುನಿಸ್ಟರು ಜಂಟಿ ಕಾರ್ಯಾಚರಣೆಗಳನ್ನ ಮಾಡಬೇಕು ಅನ್ನುವಂತ ಒಂದು ನಿಲುವಿಗೆ ಈ ಕಮ್ಯುನಿಸ್ಟ್ ಅಂತಾರಾಷ್ಟ್ರೀಯ ಸಂಘಟನೆ ಬರ್ತದೆ. ಈ ಒಂದು ತಿಳುವಳಿಕೆ ಏನಿದೆ ಇದು ಚೀನಾದ ಕಮ್ಯುನಿಸ್ಟ್ ಪಕ್ಷದ ಮೇಲೂ ಕೂಡ ಪ್ರಭಾವವನ್ನು ಬೀರ್ತಿರ್ತದೆ. ಹೀಗಾಗಿನೇ ಜಪಾನ್ ಆಕ್ರಮಣದ ಹಿನ್ನೆಲೆ ಒಳಗಡೆಯಲ್ಲಿ ಚೀನಾ ಕಮ್ಯುನಿಸ್ಟ್ ಪಕ್ಷ ಅಲ್ಲಿನ ಚೀನಾದ ರಾಷ್ಟ್ರೀಯವಾದಿ ಪಕ್ಷವಾಗಿದ್ದಂತ ಒಂದು ಕ್ಯೋಮಿಂತಾಂಗ್ ಜೊತೆಯಲ್ಲಿ ತನ್ನ ನಡುವಿನ ಯಾವುದೇ ಸಂಘರ್ಷ ಇದ್ದಾಗಲೂ ಕೂಡ ಜಪಾನ್ ವಿರುದ್ಧ ನಾವೊಂದು ಸಂಯುಕ್ತ ರಂಗದ ಕಾರ್ಯಾಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದು ಒಂದು ಕರೆಯನ್ನ ಕೊಡುತ್ತದೆ ಅನ್ನುವಂಥದ್ದನ್ನು ಈ ಹಿನ್ನೆಲೆ ಒಳಗಡೆಯಲ್ಲೇನೆ ನಾವು ಕೂಡ ಗುರುತಿಸಬೇಕಾಗಿರುವಂಥದ್ದು. ಜಪಾನ್ ಸಾಮ್ರಾಜ್ಯಶಾಹಿ ಆಕ್ರಮಣದ ಹಿನ್ನೆಲೆಯಲ್ಲಿ ಜಪಾನ್ ಒಳಗಡೆ ಸಂಭವಿಸಿದಂತ ವರ್ಗ ಬಲಾಬಲಗಳ ಬದಲಾವಣೆಯನ್ನ ಗಮನಕ್ಕೆ ತೆಗೆದುಕೊಂಡು ಫ್ಯಾಸಿಸಂ ಮತ್ತು ಸಾಮ್ರಾಜ್ಯವಾದದ ವಿರುದ್ಧ ಒಂದು ಸಂಯುಕ್ತ ರಂಗವನ್ನ ಕಟ್ಟಬೇಕು ಅನ್ನುವಂಥ ಕಮ್ಯುನಿಸ್ಟ್ ಅಂತಾರಾಷ್ಟ್ರೀಯದ ಒಂದು ನಿರ್ಣಯವನ್ನು, ಅದರ ನೀತಿಯನ್ನು ಗಮನದಲ್ಲಿಟ್ಟುಕೊಂಡು 1935ನೇ ಇಸ್ವಿಯಲ್ಲಿ ಚೀನಾ ಕಮ್ಯುನಿಸ್ಟ್ ಪಕ್ಷ ಜಪಾನ್ ವಿರೋಧಿ ರಾಷ್ಟ್ರೀಯ ಸಂಯುಕ್ತ ರಂಗ ಒಂದು ನೀತಿಯನ್ನ ಅಂಗೀಕಾರ ಮಾಡುತ್ತದೆ. ಈ ಬಗ್ಗೆ ಸ್ವತಃ ಮಾವೋ ಸೆ-ತುಂಗ್ ಅವರು ಜಪಾನ್ ಸಾಮ್ರಾಜ್ಯವಾದದ ವಿರುದ್ಧ ರಾಷ್ಟ್ರೀಯ ಸಂಯುಕ್ತ ರಂಗದ ಕಾರ್ಯತಂತ್ರದ ಬಗ್ಗೆ ಒಂದು
ವರದಿಯನ್ನ ಅವರು ಮಂಡಿಸ್ತಾರೆ. ಅದರಲ್ಲಿ ಎಲ್ಲ ಅಂಶಗಳ ಬಗ್ಗೆ ವಿವರವಾದಂತಹ ಒಂದು ನಿಲುವನ್ನು ಅವರು ಪ್ರಕಟ ಮಾಡ್ತಾರೆ. ಸೊ ಚೀನಾ ಕಮ್ಯುನಿಸ್ಟ್ ಪಕ್ಷದ ಈ ಜಪಾನ್ ವಿರೋಧಿ ರಾಷ್ಟ್ರೀಯ ಸಂಯುಕ್ತ ರಂಗದ ಕರೆ ಮತ್ತು ಈ ಜಪಾನ್ ವಿರೋಧಿ ರಾಷ್ಟ್ರೀಯ ವಿಮೋಚನಾ ಚಳವಳಿಯ ಒಂದು ಬೆಳವಣಿಗೆಯಿಂದಾಗಿ ಕುಮಿಂಟಾಂಗ್ ಒಳಗಡೆಯಲ್ಲಿ ಅದರ ಸೈನ್ಯ ಏನಿರ್ತದೆ, ಆ ಸೈನ್ಯದ ಒಂದು ವಿಭಾಗದ ಮೇಲೆ ಒಂದು ಪರಿಣಾಮವನ್ನ ಬೀರುತ್ತದೆ. ಈ ನಿಲುವು, ಕಮ್ಯುನಿಸ್ಟ್ ಪಕ್ಷದ ನಿಲುವು ಹೌದು, ಕಮ್ಯುನಿಸ್ಟ್ ಪಕ್ಷದ ನಿಲುವು ಸರಿಯಾಗಿದೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ಅದರೊಳಗಡೆ ಕುಮಿಂಟಾಂಗ್ ಒಳಗಡೆನೆ ಅದು ರೂಪಿಸಲಿಕ್ಕೆ ಇದು ಸಹಾಯ ಆಗ್ತದೆ. ಕಮ್ಯುನಿಸ್ಟ್ ಪಕ್ಷ, ಚೀನಾ ಕಮ್ಯುನಿಸ್ಟ್ ಪಕ್ಷ ಒಂದು ಹಂತಕ್ಕೆ ಎಲ್ಲೋಗುತ್ತೆ, ಹೇಗೋಗುತ್ತೆ ಅಂದ್ರೆ ಅದು ಚಿಯಾಂಗ್ ಕೈ ಶೇಕ್ನ ವಿರುದ್ಧವಾಗಿದ್ದಂತ ತನ್ನ ನಿಲುವನ್ನ ಬದಲಾಯಿಸಿಕೊಂಡು ಜಪಾನ್ ವಿರುದ್ಧ ಒಂದು ಸಂಯುಕ್ತ ಕಾರ್ಯಾಚರಣೆ ಮಾಡೋ ನಿಟ್ಟಿನಲ್ಲಿ ಶಾಂತಿ ಸಂಧಾನದ ಜೊತೆಗೆ ಮುಂದುವರಿಯೋದಕ್ಕೆ ಅದು ಕುಮಿಂಟಾಂಗ್ ಅನ್ನ ಸ್ವತಃ ಆಹ್ವಾನ ಮಾಡ್ತದೆ. ಅದೇನು ಹೇಳುತ್ತೆ ಅಂತಂದ್ರೆ, ಕುಮಿಂಟಾಂಗ್ ಈ ಕೆಲವು ಅಂಶಗಳ ಬಗ್ಗೆ ಅದು ಸದಾಭಿಪ್ರಾಯವನ್ನು ಹೊಂದಿದ್ರೆ ಅದರ ಜೊತೆಯಲ್ಲಿ ಸಿಪಿಸಿ ಒಟ್ಟಿಗೆ ಸೇರಿ ಸರ್ಕಾರವನ್ನು ನಡೆಸಲಿಕ್ಕೆ, ಮುಂದೋಗ್ಲಿಕ್ಕೆ, ಜೊತೆಗೂಟಿ ಕೆಲಸ ಮಾಡೋದಕ್ಕೆ ವಾಗ್ದಾನ ಕೊಡೋದಕ್ಕೂ ರೆಡಿ ಆಗಿಬಿಡುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿ ವಾಕ್ ಸ್ವಾತಂತ್ರ್ಯದ ಪ್ರಶ್ನೆ, ಸಭೆ ಮತ್ತು ಸಂಘಟನೆಯ ಸ್ವಾತಂತ್ರ್ಯ, ಎಲ್ಲ ರಾಜಕೀಯ ಕೈದಿಗಳನ್ನ ಬಿಡುಗಡೆ ಮಾಡಬೇಕು, ಜನರ ಜೀವನವನ್ನ ಅದರ ಮಟ್ಟವನ್ನು ಸುಧಾರಣೆ ಮಾಡಬೇಕು, ಎಲ್ಲಾ ಜನ ವಿಭಾಗಗಳನ್ನು ಒಳಗೊಂಡಂತ ಒಂದು ರಾಷ್ಟ್ರೀಯ ಸಮಾವೇಶವನ್ನ ನಡೆಸಬೇಕು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಜಪಾನ್ ವಿರೋಧಿ ಹೋರಾಟಗಳನ್ನ ತೀವ್ರಗೊಳಿಸ್ತಕ್ಕಂಥ, ಬಲಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಕುಮಿಂಟಾಂಗ್ ರೆಡಿ ಇದ್ರೆ ತಾನು ಅದರ ಜೊತೆಯಲ್ಲಿ ಸೇರಿ ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅಂತೇಳಿ ಒಂದು ಓಪನ್ ಆದಂತ ವಾಗ್ದಾನವನ್ನು ಕೂಡ ಚೀನಾ ಕಮ್ಯುನಿಸ್ಟ್ ಪಕ್ಷ ನೀಡುತ್ತದೆ. ಆದರೆ ಕುಮಿಂಟಾಂಗ್ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ತನ್ನ ದಾಳಿಗಳನ್ನ ಮುಂದುವರಿಸುತ್ತದೆ. ಸಿಪಿಸಿಐ ಯಾವ ವಾಗ್ದಾನವನ್ನು, ಅದರ ಭರವಸೆ ಅನ್ನೋದು ಸ್ವೀಕರಿಸೋದಕ್ಕೆ ಹೋಗೋದಿಲ್ಲ. ಹೀಗಾಗಿ ಆಂತರಿಕ ಯುದ್ಧವನ್ನ ನಿಲ್ಲಿಸತಕ್ಕಂತ ಅದರಲ್ಲಿ ಏನೊಂದು ವಿಫಲತೆ ಉಂಟಾಗ್ತದೆ. ಜೊತೆಗೆ ಜಪಾನ್ ವಿರುದ್ಧದ ಹೋರಾಟಕ್ಕೆ ಕೈ ಜೋಡಿಸದೇ ಇರತಕ್ಕಂತ ಒಂದು ಬೆಳವಣಿಗೆ ಏನಾಗ್ತದೆ, ಈ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಕುಮಿಂಟಾಂಗ್ನ ಒಂದು ಸೈನ್ಯ ಏನಿರ್ತದೆ, ಅದರ ಈಶಾನ್ಯ ವಿಭಾಗದ ಸೈನ್ಯ ಜಿಯಾನ್ ನಲ್ಲಿ ಚಿಯಾಂಗ್ ಕೈಶೇಕ್ನನ್ನ ತನ್ನ ವಶಕ್ಕೆ ತಗೊಳ್ತದೆ, ಅಂದ್ರೆ ಬಂಧಿಸ್ತದೆ. ಅದೇ ಸೈನ್ಯವೇ ಅದರ ನಾಯಕನನ್ನ ಬಂಧಿಸಿಬಿಡುತ್ತದೆ. ಇದರಿಂದ ವಿಚಲಿತನಾದಂತಹ ಚಿಯಾಂಗ್ ಕೈಶೇಕ್ ಕಮ್ಯುನಿಸ್ಟ್ ಪಕ್ಷದ ಜೊತೆಯಲ್ಲಿ ಕೈ ಜೋಡಿಸಿ ಜಪಾನ್ ವಿರೋಧಿ ಹೋರಾಟ ಮಾಡೋದಕ್ಕೆ ಒಪ್ಕೊಳ್ತಾನೆ. ಮೇಲ್ನೋಟಕ್ಕೆ ಒಪ್ಕೊಂಡ್ರು ಕೂಡ ಆತನ ಪ್ರವೃತ್ತಿ ಒಳಗಡೆಯಲ್ಲಿ ಅಂತ ಯಾವುದೇ ಬದಲಾವಣೆಗಳು ಕಾಣೋದಿಲ್ಲ. ಜಪಾನ್ ಆಕ್ರಮಣದ ವಿರುದ್ಧ ಕಮ್ಯುನಿಸ್ಟ್ ಪಕ್ಷದ ಒಂದು ಸಂಪೂರ್ಣ ಪ್ರತಿರೋಧ, ಅಂದ್ರೆ ಕಂಪ್ಲೀಟ್ ರೆಸಿಸ್ಟೆನ್ಸ್ ಅನ್ನ ಮಾಡಬೇಕು ಅನ್ನುವಂಥ ಒಂದು ಧೋರಣೆ ಏನಿತ್ತು, ಅದಕ್ಕೆ ಪ್ರತಿಯಾಗಿ ಚಿಯಾಂಗ್ ಕೈಶೇಕ್ನ ಕುಮಿಂಟಾಂಗ್ ಏನ್ ಹೇಳುತ್ತೆ ಅಂದ್ರೆ, ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಶಾಂತಿಯುತವಾಗಿ ಪರಿಹಾರ ಮಾಡ್ಕೋಬೇಕು ಅನ್ನುವಂತ ಆಶಯವನ್ನೇ ಅದು ಪ್ರತಿಪಾದನೆ ಮಾಡ್ತಾ ಇತ್ತು. ಈ ಒಂದು ವೈರುಧ್ಯ ಹೆಚ್ಚಿನ ಕಾಲ ಈ ಒಂದು ಹೊಂದಾಣಿಕೆಯನ್ನ ಸಂಯುಕ್ತ ರಂಗದ ಕಾರ್ಯಾಚರಣೆಯನ್ನ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ. ಅದು ಅಲ್ಲಿ ವಿಫಲ ಆಗ್ತದೆ ಅನ್ನುವಂಥದ್ದನ್ನ ಈ ಹಿನ್ನೆಲೆಯಲ್ಲೂ ಕೂಡ ನಾವು ಗಮನಿಸಬೇಕು. ಕಮ್ಯುನಿಸ್ಟ್ ಪಕ್ಷ ಕಾರ್ಮಿಕ ವರ್ಗದ ದುಡಿಯುವ ಜನತೆಯ ನೇತೃತ್ವದ ಒಳಗಡೆಯಲ್ಲಿ ಒಂದು ರಾಷ್ಟ್ರೀಯ ಸಂಯುಕ್ತ ರಂಗವನ್ನ ರಚನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶ್ರಮಿಸ್ತಾನೆ. ವೈರಿಯ ನಿಯಂತ್ರಣದಲ್ಲಿರ್ತಕ್ಕಂಥ ಪ್ರದೇಶಗಳು, ಎಲ್ಲ ಪ್ರದೇಶಗಳ ಒಳಗಡೆಯಲ್ಲಿ ಗೆರಿಲ್ಲಾ ತಂತ್ರಗಳ ಮೂಲಕ ವ್ಯಾಪಕವಾದಂಥ ಒಂದು ಸಮರವನ್ನ ನಡೆಸಿ ಜಪಾನ್ ವಿರೋಧಿ ನೆಲೆಗಳನ್ನ ಸೃಷ್ಟಿ ಮಾಡೋದಕ್ಕೆ ಅದು ನಿರ್ಧಾರ ಮಾಡ್ತದೆ. ಸಿಪಿಸಿ ಜಪಾನ್ ವಿರೋಧಿ ಚಳುವಳಿಗಳ ಮೂಲಕ ಕುಮಿಂಟಾಂಗ್ ಅಧಿಕಾರದಲ್ಲಿರ್ತಕ್ಕಂಥ ಪ್ರದೇಶಗಳಲ್ಲಿ ರಾಜಕೀಯ ಮತ್ತು ಆರ್ಥಿಕ ಹಕ್ಕುಗಳನ್ನು ಸ್ಥಾಪನೆ ಮಾಡೋದಕ್ಕೂ ಅದು ನಿರ್ಧಾರ ಮಾಡ್ತದೆ. ಅಂತ ಎಲ್ಲ ಕಡೆಗಳಲ್ಲಿ ಅದು ಚೀನಾ ಕಮ್ಯುನಿಸ್ಟ್ ಪಕ್ಷ ಜನರನ್ನು ಅಣಿನಿರಿಸಿ ಎಲ್ಲ ಜನ ವಿಭಾಗಗಳಲ್ಲಿ ಒಂದು ದೇಶ ಪ್ರೇಮಿಗಳನ್ನೆಲ್ಲ ಒಗ್ಗೂಡಿಸಿ ಗೆರಿಲ್ಲಾ ಹೋರಾಟಗಳಿಗೆ ಬೆಂಬಲ ಗಳಿಸಬೇಕು ಅಂತ ಹೇಳಿ ಕೂಡ ಅದು ತೀರ್ಮಾನ ಮಾಡಿ ಮುಂದುವರಿಯುತ್ತದೆ. ರಾಷ್ಟ್ರೀಯ ಸರ್ಕಾರ ಅಥವಾ ಯಾವುದೇ ಆ ರೀತಿಯಾದಂತಹ ಒಂದು ಸರ್ಕಾರವನ್ನ ಸೇರಬಾರದು ಅಂತ ಹೇಳಿ ಚೀನಾ ಕಮ್ಯುನಿಸ್ಟ್ ಪಕ್ಷ ತೀರ್ಮಾನ ತಗೊಳ್ತದೆ. ಯಾಕೆ ಆ ರೀತಿ ತೀರ್ಮಾನ ತಗೊಳುತ್ತೆ ಅಂತಂದ್ರೆ, ಅದು ಕಮ್ಯುನಿಸ್ಟ್ ಪಕ್ಷದ ಉದ್ದೇಶಗಳನ್ನ ಮಂಕು ಮಾಡಿಬಿಟ್ಟು ಈಗ ಆಲ್ರೆಡಿ ಇರತಕ್ಕಂಥ ಕುಮಿಂಟಾಂಗ್ನ ಒಂದು ನಿರಂಕುಶ ಪ್ರಭುತ್ವವನ್ನು ಮುಂದುವರಿಸೋದಕ್ಕೆ ಸಹಾಯ ಮಾಡೋ ರೀತಿಯಲ್ಲಾಗಿ ಮತ್ತೊಂದು ಸಂಯುಕ್ತ ಪ್ರಜಾಸತ್ತಾತ್ಮಕ
ಸರ್ಕಾರವನ್ನ ಅಧಿಕಾರಕ್ಕೆ ತರೋದನ್ನ ಅಂತ ಪ್ರಯತ್ನಗಳನ್ನ ಅದು ತಡೆ ಒಡ್ಡುತ್ತದೆ ಅನ್ನುವಂಥದ್ದಾದ್ರೆ ಅಂತ ಕಾರಣಗಳಿದ್ದಾಗ ಸರ್ಕಾರದಲ್ಲಿ ಸೇರೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಕಮ್ಯುನಿಸ್ಟ್ ಪಕ್ಷ ಬರ್ತದೆ. ಸೊ ಈ ಹಿನ್ನೆಲೆ ಒಳಗಡೆಯಲ್ಲಿ ಜಪಾನ್ಗೆ ಒಂದು ಕಡೆಯಲ್ಲಿ ಪ್ರತಿರೋಧವನ್ನು ಒಡ್ಡುವಂಥದ್ದು, ದೇಶವನ್ನ ಉಳಿಸೋದು, ಆ ನಿಟ್ಟಿನಲ್ಲಿ ಕಮ್ಯುನಿಸ್ಟ್ ಪಕ್ಷ ಒಂದು 10 ಅಂಶಗಳ ಕಾರ್ಯಕ್ರಮದ ಜಾರಿಗೆ ಸರ್ಕಾರ ಆಡಳಿತಾತ್ಮಕ ಆದೇಶಗಳನ್ನ ಜಾರಿ ಮಾಡಿದ ನಂತರ ಅಷ್ಟೇನೆ ನಾವಂತ ಒಂದು ಸರ್ಕಾರದ ಜೊತೆಯಲ್ಲಿ ಸೇರ್ಪಡೆ ಆಗಬಹುದು ಅಂತೇಳಿ ಒಂದು ತೀರ್ಮಾನ ಮಾಡ್ತದೆ. ಅಂದ್ರೆ ಕಂಡೀಷನ್ಸ್ ಅನ್ನ ಸಿಪಿಸಿ ವಿಧಿಸ್ತದೆ. ಯಾಕೆಂದ್ರೆ ಕೋಮಿಂಟಾಂಗ್ನ ನಡತೆಗಳು ಅಥವಾ ಅದರ ಪ್ರವೃತ್ತಿಗಳು ಯಾವ ನಿಟ್ಟಿನಲ್ಲೂ ಕೂಡ ಸಿಪಿಸಿ ಹೇಳ್ತಾ ಇದ್ದಂತ ಯಾವುದೇ ಒಂದು ಸಂಯುಕ್ತ ರಂಗದ ಕಾರ್ಯಾಚರಣೆಗಳಿಗೆ ಅದು ಸಿದ್ಧ ಇಲ್ಲ, ಬದಲಿಗೆ ದಾಳಿ ಮತ್ತು ಆಕ್ರಮಣಗಳನ್ನೇ ತೀವ್ರಗೊಳಿಸುತ್ತಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ತರದ ಒಂದು ಪ್ರತಿಪಾದನೆಯನ್ನ ಸಿಪಿಸಿ ಮಾಡ್ತದೆ. ಕಮ್ಯುನಿಸ್ಟ್ ಪಕ್ಷದ ಒಂದು ನಿರಂತರವಾದಂತಹ ಇಂಥ ಪ್ರಯತ್ನ ಮತ್ತು ಜನ ಈ ವಾದಕ್ಕೆ ಬೆಂಬಲ ಕೊಟ್ಟು, ಸಿಪಿಸಿಯ ವಾದಕ್ಕೆ ಬೆಂಬಲ ಕೊಟ್ಟು ಜನರು ಕೂಡ ಒತ್ತಡ ಇರುವಂತದಕ್ಕೆ ಶುರು ಮಾಡಿದಾಗ ಕುಮಿಂಟಾಂಗ್ ಆ ತರದ ವಾದಗಳಿಗೆ ಅಂತ ಪ್ರಶ್ನೆಗಳಿಗಿದ್ದಂತ ಒಂದು ಕಾನೂನಿನ ಒಂದು ಸ್ಥಾನಮಾನ ಏನಿದೆ ಅದನ್ನು ಗುರುತಿಸಬೇಕಾದಂತ ಒಂದು ಪರಿಸ್ಥಿತಿ ಬಂದ್ಬಿಡ್ತದೆ. ಹೀಗಾಗಿ ಕುಮಿಂಟಾಂಗ್ ಮತ್ತು ಕಮ್ಯುನಿಸ್ಟ್ ಸರ್ಕಾರದ ಸಹಕಾರ ಇರತಕ್ಕಂತ ಒಂದು ರೀತಿಯ ಹೋರಾಟವನ್ನ, ಒಂದು ರೀತಿಯ ಸಂಯುಕ್ತ ರಂಗದ ಹೋರಾಟವನ್ನ ನಡೆಸುವಂತ ನಿಟ್ಟಿನಲ್ಲಿ ಒಂದು ಘೋಷಣೆಯನ್ನು ಕುಮಿಂಟಾಂಗ್ ಮಾಡಬೇಕಾಗಿ ಬರ್ತದೆ. ಆಗಿದ್ರೂ ಕೂಡ ಅದು ವಾಸ್ತವದಲ್ಲಿ ನಿಜ ಅರ್ಥದಲ್ಲಿ ಇಂಥ ಒಂದು ಸಂಯುಕ್ತ ರಂಗದ ಕಾರ್ಯಾಚರಣೆ ಪರಿಣಾಮಕಾರಿಯಾಗಿ ಜಾರಿಯಾಗ್ಲಿಕ್ಕೆ ಬೇಕಾದಂತ ಒಂದು ಐಕ್ಯತೆ ಬೇಕಾಗಿತ್ತಲ್ಲ, ಆ ಐಕ್ಯತೆಯ ಗುಣವನ್ನ ಅದು ಯಾವತ್ತೂ ಹೊಂದಿರಲಿಲ್ಲ ಅನ್ನುವಂಥದ್ದನ್ನಷ್ಟೇ ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ. 1937ರಲ್ಲಿ ನಾನ್ಜಿಂಗ್ ಹತ್ಯಾಕಾಂಡ ಅನ್ನೋ ಅಂತೇಳಿ ಕರೆಯುವಂತ ಒಂದು ದಾರುಣವಾದಂತಹ ಹತ್ಯಾಕಾಂಡ ಸಂಭವಿಸಿತು. ಜಪಾನ್ ಕುಮಿಂಟಾಂಗ್ನ ರಾಜಧಾನಿಯಾಗಿದ್ದಂಥ ನಾನ್ಜಿಂಗ್ ಅನ್ನ ಅತಿಕ್ರಮಿಸಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನರ ಒಂದು ನರಮೇಧವನ್ನ ಜಪಾನ್ ಸೈನ್ಯ ನಡೆಸಿತು. ಜಪಾನ್ ಸೈನ್ಯದ ಇಂಥ ಒಂದು ಹಿಂಸಾಚಾರ ಮತ್ತು ಕ್ರೌರ್ಯ ಏನಿದೆ ಅದು ಇಡೀ ದೇಶವನ್ನ ಅಲುಗಾಡಿಸ್ಬಿಡ್ತು. ಇದು ಕುಮಿಂಟಾಂಗ್ನ ಹೋರಾಟದ ಕಿಚ್ಚನ್ನ ಮತ್ತಷ್ಟು ದುರ್ಬಲಗೊಳಿಸ್ಬಿಡ್ತು. 1938ರಲ್ಲಿ ಅವರು ಸ್ವಾಧೀನದಲ್ಲಿಟ್ಟುಕೊಂಡಿದ್ದಂಥ ಸಾಕಷ್ಟು ಪ್ರದೇಶಗಳನ್ನು ಕಳ್ಕೊಂಡ್ಬಿಟ್ರು. ಜಪಾನಿ ಸೈನ್ಯದ ಇಂಥ ದೌರ್ಜನ್ಯಗಳಿಂದ ಆತಂಕಕ್ಕೆ ಒಳಗಾದಂಥ ಬಹುದೊಡ್ಡ ಸಂಖ್ಯೆಯ ಅಂತಾರಾಷ್ಟ್ರೀಯ ಆರೋಗ್ಯ ತಂಡಗಳು ನಾನ್ಜಿಂಗ್ಗೆ ಬಂದು ಆರೋಗ್ಯ ಸೇವೆಯನ್ನ ಮಾಡೋದಕ್ಕೆ ಅವರು ಮುಂದೆ ಬಂದರು. ಕೆನಡಾದ ಡಾಕ್ಟರ್ ನಾರ್ಮನ್ ಬೆಥೂನ್ ಮತ್ತು ಭಾರತದ ದ್ವಾರಕನಾಥ್ ಕೊಟ್ನೀಸ್ ಇಂತಹ ತಂಡಗಳ ನೇತೃತ್ವವನ್ನು ವಹಿಸಿದರು. ಕಮ್ಯುನಿಸ್ಟ್ ಪಕ್ಷ ತನ್ನ ಗೆರಿಲ್ಲಾ ಹೋರಾಟಗಳನ್ನು ಮುಂದುವರಿಸ್ತಾನೇ ವೈರಿ ಗಡಿರೇಖೆಯ ಹಿಂದೆ ದಕ್ಷಿಣ ಚೈನಾದ ಒಂದು ಯುದ್ಧ ಭೂಮಿಯನ್ನ ಓಪನ್ ಮಾಡಿದ್ರು. ಅಂದ್ರೆ ವಾರ್ ಫ್ರಂಟ್ ಅನ್ನ ಅವರು ಓಪನ್ ಮಾಡಿದ್ರು. ಜಪಾನನ್ನ ಸಮರ್ಥವಾಗಿ ಎದುರಿಸ್ತಾನೆ ಅವರು ಮತ್ತೆ ಮುಂದುವರಿಯೋದನ್ನ ತಡೆ ನಿಲ್ಲಿಸಬೇಕು ಅನ್ನುವಂಥ ಯೋಜನೆಯ ಮೂಲಕ ಕಮ್ಯುನಿಸ್ಟ್ ಪಕ್ಷ ಮಾತ್ರನೇ ದೇಶವನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಅಭಿಪ್ರಾಯವನ್ನ ಜನರಲ್ಲಿ ಮೂಡಿಸೋದಕ್ಕೆ ಕೂಡ ಇದರಿಂದ ಸಾಧ್ಯ ಆಯಿತು. ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಯುವ ಜನರು ಗೆರಿಲ್ಲಾ ಯುದ್ಧಕ್ಕೆ ಸನ್ನದ್ಧರಾಗಿ ಮುಂದೆ ಬರ್ತಾರೆ ಈ ಒಂದು ಕಾಲಘಟ್ಟದ ಒಳಗಡೆಯಲ್ಲಿ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಹೀಗಾಗಿ ಪಕ್ಷದ ನೆಲೆಗಳ ಒಳಗಡೆ ಅಂದರೆ ಸಿಪಿಸಿಯ ನೆಲೆಯಲ್ಲಿ ಅದರ ಸಂಖ್ಯೆ ಹೆಚ್ಚಾಗಿ ಕೆಂಪು ಸೈನ್ಯ ಅದರ ದೃಢತೆ ಮತ್ತು ಅದರ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗ್ತದೆ. ಒಂದು ರೀತಿ ಸಿಪಿಸಿ ಅಂದರೆ ಚೀನಿ ಕಮ್ಯುನಿಸ್ಟ್ ಪಕ್ಷ ಅಗಾಧವಾದಂಥ ಒಂದು ಪ್ರೌಢಿಮೆಯನ್ನ ಮತ್ತು ಸಂಯಮವನ್ನು ಪ್ರದರ್ಶನ ಮಾಡ್ತಾ ಜಪಾನ್ ವಿರುದ್ಧ ಒಂದು ಐಕ್ಯ ಹೋರಾಟವನ್ನ ಪುನರುಚ್ಚಾರ ಮಾಡ್ತಾನೆ ಬರ್ತಾ ಇತ್ತು. ಬ್ರಿಟನ್ ಮತ್ತು ಅಮೆರಿಕದ ಕುಮ್ಮಕ್ಕಿನಿಂದಾಗಿ ಕುಮಿಂಟಾಂಗ್ ಈ ಎಲ್ಲ ಚೀನಿ ಕಮ್ಯುನಿಸ್ಟ್ ಪಕ್ಷದ ಪ್ರಸ್ತಾಪಗಳನ್ನು ತಿರಸ್ಕಾರ ಮಾಡ್ತಾನೆ ಬರ್ತಾ ಇತ್ತು. ಕಮ್ಯುನಿಸ್ಟ್ ಪಕ್ಷ ಮತ್ತು ಕೆಂಪು ಸೈನ್ಯದ ವಿರುದ್ಧ ಹೊಂಚು ಹಾಕಿ ಅವರನ್ನ ದಮನ ಮಾಡೋದನ್ನ ಅದು ಕೈ ಬಿಡಲೇ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬೇಕು. ಇದರ ಲಾಭ ಪಡೆದಂತ ಜಪಾನಿ ಆಕ್ರಮಣಕಾರರು
ವಿಮೋಚಿತವಾಗಿದ್ದಂಥ ನೆಲೆಗಳ ಮೇಲೆ ತಮ್ಮ ಹಿಡಿತ ಸಾಧಿಸೋದಕ್ಕೆ ಮತ್ತೆ ಅವರು ಅಭಿಯಾನವನ್ನ ಶುರು ಮಾಡಿದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಆದರೂ ಕೂಡ ಕಮ್ಯುನಿಸ್ಟ್ ಪಕ್ಷ, ಚೀನಿ ಕಮ್ಯುನಿಸ್ಟ್ ಪಕ್ಷ ಒಂದು ಸಂಯುಕ್ತ ರಂಗವನ್ನ ಇನ್ನೊಂದಷ್ಟು ಗಟ್ಟಿಗೊಳಿಸಬೇಕು ಅನ್ನುವಂಥ ನಿರ್ಧಾರವನ್ನ ಮುಂದುವರಿಸ್ತಾನೇನೆ ಕುಮಿಂಟಾಂಗ್ನ ದಾಳಿಗಳನ್ನ ವಿಫಲಗೊಳಿಸೋದಕ್ಕೋಸ್ಕರ ಅದು ನಿರ್ಧಾರ ಮಾಡ್ತಾನೆ ಮುನ್ನುಗ್ತಾ ಇರ್ತದೆ. ತಮ್ಮ ಆತ್ಮರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಕುಮಿಂಟಾಂಗ್ನ ಎಲ್ಲ ದಾಳಿಗಳನ್ನ ಅದು ಕಮ್ಯುನಿಸ್ಟ್ ಪಕ್ಷ ಎದುರಿಸಿ ನಿಂತು ಮತ್ತು ಅದನ್ನು ವಿಫಲಗೊಳಿಸಿದಂಥ ಒಂದು ಸ್ವರಕ್ಷಣೆಯ ನಿಲುವೇನಿದೆ, ಇದು ಮತ್ತೆ ಜನರ ಬೆಂಬಲವನ್ನು ಹೆಚ್ಚೆಚ್ಚು ಮಾಡಿಕೊಳ್ಳುವಂಥದ್ದಕ್ಕೆ ಕಮ್ಯುನಿಸ್ಟ್ ಪಕ್ಷಕ್ಕೆ ಹೆಚ್ಚೆಚ್ಚು ಸಾಧ್ಯ ಆಗ್ತಾ ಹೋಗ್ತಿರ್ತದೆ, ಅದು ವಿಸ್ತಾರ ಆಗ್ತಾ ಇರ್ತದೆ ಅನ್ನುವಂಥದ್ದು. ಚೀನಾದ ಉತ್ತರ ಭಾಗದಲ್ಲಿ ಕಮ್ಯುನಿಸ್ಟ್ ಪಕ್ಷಕ್ಕಿದ್ದಂಥ ನೆಲೆಯನ್ನು ಅದು ಕ್ರೋಢೀಕರಿಸಿಕೊಳ್ತಾ ಮತ್ತು ಚೀನಾದ ಮಧ್ಯಭಾಗದಲ್ಲಿ ಅಂದರೆ ಕೇಂದ್ರ ಭಾಗದಲ್ಲಿ ತನ್ನ ಸೈನ್ಯದ ಅಸ್ತಿತ್ವವನ್ನು ಹೆಚ್ಚಿಸಿಕೊಳ್ತಾ ಮತ್ತು ಚೀನಾದ ದಕ್ಷಿಣ ದಿಕ್ಕಿನ ಒಳಗಡೆಯಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳುವಂಥದ್ರ ಮೂಲಕ ತನ್ನ ಪ್ರತಿರೋಧದ ಯುದ್ಧವನ್ನ ಗೆಲ್ಲುವಂತ ನಿರ್ಧಾರವನ್ನ ಕಮ್ಯುನಿಸ್ಟ್ ಪಕ್ಷ ಮಾಡ್ತಾ ಮುಂದುವರಿಯಿತು. ಈ ಎಲ್ಲ ಪ್ರಯತ್ನಗಳ ಭಾಗವಾಗಿ 1940ರ ವೇಳೆಗೆ ಕಮ್ಯುನಿಸ್ಟ್ ಪಕ್ಷದ ಸದಸ್ಯತ್ವ 40,000 ಇದ್ದಂಥದ್ದು 8 ಲಕ್ಷಕ್ಕೆ ಏರಿಕೆ ಆಗಿದ್ದನ್ನ ನಾವು ಗಮನಿಸಬೇಕು. ತನ್ನ ವೈರಿಗಳನ್ನ ಸೋಲಿಸಿ ಕ್ರಾಂತಿಯತ್ತ ಮುನ್ನಡೆಯೋದಕ್ಕೆ ಸಂಯುಕ್ತ ರಂಗ, ಸಶಸ್ತ್ರ ಹೋರಾಟ ಮತ್ತು ಪಕ್ಷವನ್ನ ಕಟ್ಟುವಂಥದ್ದು, ಈ 3 ಅಂಶಗಳನ್ನ ಚೀನಿ ಕಮ್ಯುನಿಸ್ಟ್ ಪಕ್ಷ ಅದೊಂಥರ ತನಗೆ 3 ಅಪೂರ್ವವಾದಂಥ ಆಯುಧಗಳು ಅಂತೇಳಿ ಅದು ಗುರುತಿಸ್ಕೊಳ್ತು. ಹೀಗಾಗಿ ಈ ತಂತ್ರಗಳ ಈ ಉದ್ದೇಶವನ್ನ ಗಮನದಲ್ಲಿಟ್ಟುಕೊಂಡು ಅದು ಕಾರ್ಯಾಚರಣೆಯನ್ನ ಮಾಡ್ತಾ ಈ ಸಂಯುಕ್ತ ರಂಗದ ತಂತ್ರಗಳನ್ನ ಅದು ಪಕ್ಷದೊಳಗೆ ಎಲ್ಲರಿಗೂ ಅದು ಮನವರಿಕೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು ಮತ್ತು ಯಶಸ್ವಿ ಆಗ್ತಾ ಬಂತು. ಅವರೊಂದು ಮಾತನ್ನ ಹೇಳಿದ್ರು, ಹೋರಾಟವಿಲ್ಲದ ಸಖ್ಯತೆಯೂ ಇಲ್ಲ, ಅದೇ ರೀತಿ ಸಖ್ಯತೆ ಇರದಂತ ಹೋರಾಟವೂ ಇಲ್ಲ. ಆದ್ರಿಂದ ಸಖ್ಯತೆ ಮತ್ತು ಹೋರಾಟವನ್ನು ಜೋಡಿಸುವಂತದ್ದೇ ನಾವು ಮಾಡ್ತಿರೋದು ಈ ಕೆಲಸ ಅಂತೇಳಿ ಚೀನಿ ಕಮ್ಯುನಿಸ್ಟ್ ಪಕ್ಷ ಈ ಒಂದು ಅಂಶವನ್ನ ಜನರ ಮಧ್ಯದಲ್ಲಿ ವ್ಯಾಪಕವಾಗಿ ತಗೊಂಡೋಗ್ಲಿಕ್ಕೆ ಯಶಸ್ವಿಯಾಯಿತು. ಕಮ್ಯುನಿಸ್ಟ್ ಪಕ್ಷದ ಒಳಗಡೆ ಇದ್ದಂತ ಕೆಲವು ಪಂಥವಾದಿ ಮಾರ್ಗಚ್ಯುತಿಗಳು ಅಂತ ಹೇಳ್ತೀವಿ, ಅಂದ್ರೆ ಲೆಫ್ಟ್ ಡಿವಿಯೇಷನ್ಸ್ ಅಂತ ನಾವೇನು ಕರಿತೀವಿ, ಇದು ಮತ್ತು ಮಾರ್ಕ್ಸ್ವಾದಿ ಲೆನಿನ್ವಾದದ ತಿಳುವಳಿಕೆಯಲ್ಲಿ ಇದ್ದಂಥ ತಪ್ಪು ಗ್ರಹಿಕೆಗಳನ್ನು ಸರಿಪಡಿಸಬೇಕು ಅಂತೇಳಿ ಒಂದು ತಿದ್ದುಪಡಿ ಪ್ರಚಾರಾಂದೋಲನವನ್ನು ಕೂಡ ಕಮ್ಯುನಿಸ್ಟ್ ಪಕ್ಷ ಈ ಸಂದರ್ಭದಲ್ಲೇ ಕೈಗೆತ್ತಿಕೊಳ್ತದೆ. ಅದರಲ್ಲಿ ಬಹಳ ಮುಖ್ಯವಾಗಿ ವ್ಯಕ್ತಿನಿಷ್ಠತೆಯ ವಿರುದ್ಧ, ಪಂಥವಾದದ ವಿರುದ್ಧ ಮತ್ತು ಗೊಡ್ಡುತನಗಳು ಅಂದರೆ ಈ ಡಾಗ್ಮ್ಯಾಟಿಸಮ್ ಅಂತ ನಾವೇನು ಹೇಳ್ತೀವಿ, ಕರ್ಮಠತನಗಳನ್ನು, ಅವುಗಳ ವಿರುದ್ಧವಾಗಿ ಅದನ್ನ ತೊಡೆದಾಕಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ತಿದ್ದುಪಡಿ ಆಂದೋಲನವನ್ನ ಕೈಗೆತ್ತಿಕೊಳ್ತದೆ. ಈ ಪ್ರಯತ್ನಗಳಿಂದಾಗಿ ಒಂದು ರೀತಿ ಅದು ಕೆಂಪು ಸೈನ್ಯಕ್ಕೆ ಮತ್ತು ಚೀನಿ ಕಮ್ಯುನಿಸ್ಟ್ ಪಕ್ಷಕ್ಕೆ ದೊಡ್ಡ ಕೊಡುಗೆಯನ್ನ ಈ ಚಳುವಳಿ ಕೊಡುತ್ತದೆ. ಇದರಿಂದ ಗಟ್ಟಿಗೊಂಡಂತ ಒಂದು ಕೆಂಪು ಸೈನ್ಯ ಮತ್ತು ಜನ ಜಪಾನ್ ಮತ್ತು ಕುಮಿಂಟಾಂಗ್ನ ಬೇರೆ ಬೇರೆ ಶತ್ರುಗಳು ಯಾರಿದ್ರು ಅವರ ಒಳಗಡೆಯಲ್ಲಿ ಚೀನಿ ಕಮ್ಯುನಿಸ್ಟ್ ಪಕ್ಷವನ್ನ ಮತ್ತು ಕೆಂಪು ಸೈನ್ಯವನ್ನ ಎದುರಿಸಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ಒಂದು ರೀತಿಯ ಆಶಾಭಂಗವನ್ನು ಕೂಡ ಉಂಟು ಮಾಡಲಿಕ್ಕೆ ಸಾಧ್ಯ ಆಯಿತು. ಇದರಿಂದಾಗಿ ಹಲವಾರು ಮೂಲ ನೆಲೆಗಳನ್ನ ವಿಮೋಚನೆ ಮಾಡಿ ಮತ್ತೆ ಪುನಃ ಗಳಿಸ್ಕೊಳ್ಳೋದಕ್ಕೂ ಕೂಡ ಚೀನಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಮತ್ತು ಕೆಂಪು ಸೈನ್ಯಕ್ಕೆ ಸಾಧ್ಯ ಆಗ್ತದೆ. ಮತ್ತೊಂದು ಕಡೆ ಒಳಗಡೆಯಲ್ಲಿ ಜಪಾನನ್ನು ಎದುರಿಸುವಂತ ಪ್ರಕ್ರಿಯೆ ಒಳಗಡೆಯಲ್ಲಿ ಕುಮಿಂಟಾಂಗ್ ಏನಿತ್ತು ಅದು ಹೆಚ್ಚಿನ ಕಡೆಗಳಲ್ಲಿ ಜಪಾನ್ ಎದುರಿಸಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅದಕ್ಕೆ ಎದುರಿಸಿದಂಥ ಕೆಲವು ಕಡೆಗಳಲ್ಲೂ ಕೂಡ ಅದು ಮೊದಲ ದಾಳಿಯಲ್ಲೇನೆ ಸೋತೋಗ್ತಿತ್ತು, ವಿಫಲ ಆಗ್ತಿತ್ತು. ಕಮ್ಯುನಿಸ್ಟ್ ದ್ವೇಷಿ ಒಂದು ನಿಲುವನ್ನು ಹೊಂದಿದ್ದಂಥ ಈ ಕುಮಿಂಟಾಂಗ್ 1945ರವರೆಗೂ ಕೂಡ ಕಮ್ಯುನಿಸ್ಟ್ ಪಕ್ಷದ ಜೊತೆಯಲ್ಲಿ ಪ್ರಜಾಸತ್ತಾತ್ಮಕ ಸಂಯುಕ್ತ ರಂಗದ ಸರ್ಕಾರವನ್ನು ರಚಿಸುವಂತದ್ರ ಕುರಿತು ಸಿಪಿಸಿ ಕೊಡ್ತಾ ಇದ್ದಂತ ಎಲ್ಲ ಪ್ರಸ್ತಾಪಗಳನ್ನು ಕೂಡ ತಿರಸ್ಕಾರ ಮಾಡ್ತಾನೆ ಬರ್ತಿತ್ತು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗಮನದಲ್ಲಿಟ್ಕೊಂಡಿರಬೇಕು. ರಾಜಕೀಯವಾಗಿ ಸಾಕಷ್ಟು ಭ್ರಷ್ಟವಾಗಿದ್ದಂತ ಈ ಕುಮಿಂಟಾಂಗ್ ಸರ್ಕಾರ ತನ್ನ ಸೈನ್ಯಕ್ಕೆ ಒಂದು ಸ್ಫೂರ್ತಿಯನ್ನ ಕೊಡುವಂಥದ್ರಲ್ಲಿ, ಸ್ಫೂರ್ತಿಯನ್ನು ತುಂಬಿಸುವಂಥದ್ರಲ್ಲಿ ಅದು ಸಂಪೂರ್ಣವಾಗಿ ಸೋತೋಗಿತ್ತು. ಇದರಿಂದ ಅಸಲಿಗೆ ಅಮೆರಿಕ ಗಾಬರಿಗೊಂಡಿತ್ತು. ಆ ಗಾಬರಿಗೊಂಡಿದ್ದಂಥ ಅಮೆರಿಕ ಚಿಯಾಂಗ್ ಕೈ ಶೇಕ್ಗೆ ಸಾಧ್ಯವಿದ್ದಂಥ ಎಲ್ಲ
ನೆರವನ್ನ ಒತ್ತಾಸೆಯನ್ನ ಕೊಟ್ಟರೂ ಕೂಡ ಅದು ಪ್ರಯೋಜನಕ್ಕೆ ಬರಲಿಲ್ಲ ಅನ್ನುವಂಥ ಅಂಶವನ್ನ ನಾವು ಗಮನಿಸಬೇಕು. 1945ನೇ ಇಸ್ವಿಯಲ್ಲಿ ಚೀನಾದ ಈಶಾನ್ಯ ಪ್ರದೇಶವನ್ನ ಪ್ರವೇಶಿಸಿದಂಥ ಸೋವಿಯತ್ ಯೂನಿಯನ್ ಸೈನ್ಯ ಜಪಾನಿನ ಸೈನ್ಯದ ಮೇಲೆ ಭಾರೀ ದಾಳಿಯನ್ನ ಮಾಡಿತು ಮತ್ತು ಜಪಾನ್ ಈ ಕಾರಣಕ್ಕಾಗಿ ಸೋಲುವಂತ ಪರಿಸ್ಥಿತಿಗೆ ಅದು ನೂಕಲ್ಪಡ್ತು. ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದ ಕೆಂಪು ಸೈನ್ಯ ಸಮಗ್ರವಾಗಿ ಜಪಾನಿಯರನ್ನ ಸೋಲಿಸ್ತು ಮತ್ತು ಜಪಾನ್ ಶರಣಾಗತರಾಗುವಂತೆ ಅದು ಮಾಡಿಬಿಡ್ತು. ಈ ಜಪಾನ್ ಆಕ್ರಮಣಕಾರರ ವಿರುದ್ಧದ ಈ ಚೀನಾ ಗಳಿಸಿದಂತ ಈ ವಿಜಯ ಇದೆಯಲ್ಲ, ಅದು ಆ ಇಡೀ ಶತಮಾನದಲ್ಲೇನೆ ಅತ್ಯಂತ ಮೊದಲನೆಯಾದಂಥ ಒಂದು ವಿಜಯ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಈ ಒಟ್ಟು ಜಪಾನ್ ವಿರುದ್ಧದ ಸಂಘರ್ಷದಲ್ಲಿ ಒಟ್ಟಾರೆಯಾಗಿ ಸುಮಾರು 2.1 ಕೋಟಿಯಷ್ಟು ಚೀನೀಯರು ಒಂದು ಕೊಲ್ಲಲ್ಪಟ್ಟರು ಅಥವಾ ಗಾಯಗೊಂಡಿದ್ರು. ಇದರಲ್ಲಿ ಬಹಳ ಮುಖ್ಯವಾಗಿ 6 ಲಕ್ಷಕ್ಕೂ ಹೆಚ್ಚು ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಹೋರಾಟಗಾರರು ಇದರಲ್ಲಿ ಹತರಾದರು ಅನ್ನುವಂಥದ್ದನ್ನು ಕೂಡ ಇದು ಜನತೆಯಲ್ಲಿ ಗಳಿಸಿದಂತ ಅಭಿಮಾನ ಮತ್ತು ವಿಶ್ವಾಸಕ್ಕೂ ಕೂಡ ಒಂದು ಸಾಕ್ಷಿಯಾಗಿ ಇದು ಕಣ್ಮುಂದೆ ಬರಕ್ ಶುರು ಆಯಿತು. ಈ ರೀತಿ ಅತ್ಯಂತ ಶಕ್ತಿಯುತವಾಗಿ ಬೆಳೆದು ಸರಿಸುಮಾರು 1 ಲಕ್ಷ ಚದರ ಕಿಲೋಮೀಟರ್ಗಳಲ್ಲಿ ವಾಸಿಸ್ತಾ ಇದ್ದಂತ 10 ಕೋಟಿ ಜನರನ್ನ ಚೀನಿ ಕಮ್ಯುನಿಸ್ಟ್ ಪಕ್ಷ ವಿಮೋಚನೆ ಮಾಡಿತು. ಕೆಂಪು ಸೈನ್ಯದ ಪ್ರಮುಖ ಪಡೆಯ ಬಲನೇ 12 ಲಕ್ಷ ಇದ್ರೆ ಜನತಾ ಸೈನ್ಯ ಅಂದ್ರೆ ಪೀಪಲ್ಸ್ ಆರ್ಮಿ ಅಂತ ಏನವರು ಕರೀತಿದ್ರು, ಅದು 26 ಲಕ್ಷ ಆ ಸಂದರ್ಭಕ್ಕೆ ಇತ್ತು. ಇದೊಂದು ರೀತಿಯಲ್ಲಿ ಹೊಸದೊಂದು ಮನ್ವಂತರಕ್ಕೆ ದಾರಿಯನ್ನ ಮಾಡಿಕೊಡ್ತಾ ಇತ್ತು. ಇದನ್ನೇ ಅವರು ಹೊಸ ಪ್ರಜಾಸತ್ತಾತ್ಮಕ ಕ್ರಾಂತಿಯ ವಿಜಯಕ್ಕೆ ಒಂದು ನೆಲೆಯನ್ನು ಕೂಡ ಇದು ಸೃಷ್ಟಿ ಮಾಡ್ತಿತ್ತು. ಈ ಐಕ್ಯತೆ ಮತ್ತು ವಿಜಯ ಅಂದ್ರೆ ಯೂನಿಟಿ ಅಂಡ್ ವಿಕ್ಟರಿ ಅನ್ನುವಂತ ಒಂದು ಈ 7ನೇ ರಾಷ್ಟ್ರೀಯ ಅಧಿವೇಶನ ಏನಿದೆ ಚೀನಿ ಕಮ್ಯುನಿಸ್ಟ್ ಪಕ್ಷದ್ದು, ಅದು ಈ ಸಶಸ್ತ್ರ ಹೋರಾಟದ ಯಶಸ್ಸಿನ 3 ಅಂಶಗಳಂದ್ರೆ ಅದ್ರ 3 ಆಯುಧಗಳು ಅಂತೇಳಿ ಅದನ್ನ ಗುರುತಿಸ್ತು. ಅದೇನಂತಂದ್ರೆ ಸಿದ್ಧಾಂತ ಮತ್ತು ಆಚರಣೆಯನ್ನು ಎರಡನ್ನೂ ಒಟ್ಟಿಗೆ ಒಯ್ಯಬೇಕು ಅನ್ನುವಂತ ಒಂದು ತತ್ವವನ್ನ ಇದು ಸಾಬೀತುಪಡಿಸ್ತು. ಅಂದ್ರೆ ಥಿಯರಿ ಅಂಡ್ ಪ್ರಾಕ್ಟೀಸ್ ಅನ್ನುವಂಥದ್ದು, ಸಿದ್ಧಾಂತ ಮತ್ತು ಆಚರಣೆ ಅನ್ನುವಂಥದ್ದು ಒಟ್ಟೊಟ್ಟಿಗೆನೇ ಇರಬೇಕು ಅನ್ನುವಂಥ ಒಂದು ಅಂಶವನ್ನ ಇದು ಪ್ರಬಲವಾಗಿ ಪ್ರಚ್ಛನ್ನಗೊಳಿಸ್ತು ಅನ್ನುವಂಥದ್ದು ಒಂದು. ಎರಡನೇದು ಜನರ ಜೊತೆಯಲ್ಲಿ ನಿಕಟವಾದಂಥ ಸಂಬಂಧವನ್ನು ಹೊಂದಿರಬೇಕು ಅನ್ನುವಂಥದ್ದು ಇದರಲ್ಲಿ ಮತ್ತೆ ಅದು ಸಾಬೀತು ಮಾಡಿದಂಥ ಮತ್ತೊಂದು ಅತ್ಯಂತ ಪ್ರಮುಖವಾದಂಥ ಅಂಶ. ಮೂರನೇದು ಸ್ವವಿಮರ್ಶೆಯನ್ನ ಮಾಡ್ಕೋಬೇಕು ಅಂತಕ್ಕಂಥ ಅಂಶವನ್ನು ಕೂಡ ಈ ಒಂದು ಇದರೊಳಗಡೆಯಲ್ಲಿ ಒಂದು ಅತ್ಯಂತ ಪ್ರಮುಖವಾದಂಥ ಅಂಶ ಅಂತ ಹೇಳಿ ಅದು ಗುರುತಿಸ್ತು. ಈ 3 ಅಂಶಗಳನ್ನ ಅಥವಾ 3 ಆಯುಧಗಳನ್ನ ಪ್ರಜಾಸತ್ತಾತ್ಮಕ ಕ್ರಾಂತಿಯ ಒಂದು ಬೆಳವಣಿಗೆಗಾಗಿ ಅಥವಾ ವಿಕಾಸಕ್ಕಾಗಿ ಬಳಸಬೇಕು ಮತ್ತು ಅದು ಬಳಸೋದು ಬಹಳ ಅಗತ್ಯ ಅಂತೇಳಿ ಚೀನಿ ಕಮ್ಯುನಿಸ್ಟ್ ಪಕ್ಷ ಸ್ಪಷ್ಟವಾಗಿ ಅದನ್ನು ಗುರುತಿಸ್ತು. ಜನತೆ ಸಾಮ್ರಾಜ್ಯಶಾಹಿ ಜಪಾನಿನ ಮೇಲಿನ ವಿಜಯ ಸಾಧಿಸಿದ ನಂತರದಲ್ಲಿ ಚಿಯಾಂಗ್ ಕೈಶೇಕ್ ಅಮೆರಿಕದೊಂದಿಗೆ ಕೈ ಜೋಡಿಸಿ ಇನ್ನೊಂದು ಅಂತರ್ಯುದ್ಧ ಮಾಡಬಹುದಾ ಅನ್ನುವಂಥದ್ರ ಬಗ್ಗೆ ಯಾವುದೇ ಭ್ರಮೆ ಇಟ್ಕೊಳ್ಳೋದು ಬೇಡ ಅಂತೇಳಿ ಸಿಪಿಸಿ ಚೀನಾದ ಜನತೆಗೆ ಹೇಳಿತು. ನಾವು ಶಾಂತಿ ಮತ್ತು ಸ್ಥಿರತೆಗಾಗಿ ಕೆಲಸ ಮಾಡಬೇಕೀಗ ಅಂತೇಳಿ ಸಿಪಿಸಿ ಘೋಷಣೆಯನ್ನ ಮಾಡಿತು. ಕಮ್ಯುನಿಸ್ಟ್ ಪಕ್ಷದ ಬೆಳವಣಿಗೆಯನ್ನ ತಡೆಯೋದಕ್ಕೋಸ್ಕರ ಅಮೆರಿಕ ಎಲ್ಲ ರೀತಿಯಾದಂಥ ಭೌತಿಕವಾದಂಥ ಮತ್ತು ಮೂಲ ಸೌಕರ್ಯಗಳನ್ನು ನೀಡೋದ್ರ ಮುಖಾಂತರ ಮತ್ತೆ ಚಿಯಾಂಗ್ ಕೈಶೇಕ್ಗೆ ಒತ್ತಾಸೆಯಾಗಿ ನಿಂತುಕೊಳ್ಳೋದಕ್ಕೆ ಅದು ಪ್ರಯತ್ನ ಪಡ್ತು. ಇದರಿಂದ ಮತ್ತೆ ಪ್ರೇರಿತರಾದಂಥ ಕ್ಯೋಮಿಂಟಾಂಗ್ ಮತ್ತು ಚಿಯಾಂಗ್ ಕೈಶೇಕ್ 6 ತಿಂಗಳ ಹಿಂದೆ ಚೀನಾ ಕಮ್ಯುನಿಸ್ಟ್ ಪಕ್ಷದ ಜೊತೆಯಲ್ಲಿ ಮಾಡಿಕೊಂಡಿದ್ದಂಥ ಒಂದು ಒಪ್ಪಂದ ಏನಿತ್ತು, ಆ ಒಪ್ಪಂದವನ್ನ ಮುರಿದು ಬಿಸಾಕಿ ಜೂನ್ 1946ನೇ ಇಸ್ವಿಯಲ್ಲಿ ಕಮ್ಯುನಿಸ್ಟ್ ಪಕ್ಷ ಅಂದ್ರೆ ಚೀನಿ ಕಮ್ಯುನಿಸ್ಟ್ ಪಕ್ಷ ಮತ್ತು ಕೆಂಪು ಸೈನ್ಯದ ಮೇಲೆ ಮತ್ತೆ ದಾಳಿ ಮಾಡೋದಕ್ಕೆ ಅವರು ಪ್ರಾರಂಭ ಮಾಡ್ತಾರೆ. ಇಂಥ ಸಂದರ್ಭದ ಒಳಗಡೆಯಲ್ಲಿ ಚೀನಿ ಕಮ್ಯುನಿಸ್ಟ್ ಪಕ್ಷ ಒಂದು ತಂತ್ರವನ್ನು ಅನುಸರಿಸ್ತದೆ. ಏನಂತಂದ್ರೆ
ಅಮೆರಿಕ ಮತ್ತು ಚಿಯಾಂಗ್ ಕೈಶೆಕ್ನನ್ನ ಪ್ರತ್ಯೇಕಗೊಳಿಸಿ ಅಂತೇಳಿ ಒಂದು ಪ್ರಚಾರವನ್ನ ಜನರ ಮಧ್ಯದಲ್ಲಿ ಮತ್ತು ಮಿಲಿಟರಿ ತಂತ್ರಗಾರಿಕೆಯಲ್ಲೂ ಕೂಡ ಅದು ಬಳಸೋದಕ್ಕೆ ಶುರು ಮಾಡ್ತದೆ. ಮತ್ತೆ ಚೀನಾವನ್ನ ಮತ್ತೆ ವಸಾಹತು ಮಾಡತಕ್ಕಂತ ಪ್ರಯತ್ನವನ್ನ ಸೋಲಿಸಿ ಅಂತೇಳಿ ಜನರಿಗೆ ಅದು ಕರೆ ಕೊಡ್ತದೆ. ಮತ್ತೆ ಅಲ್ಲಿ ಅಮೆರಿಕವನ್ನ ಬೇರ್ಪಡಿಸಿ ಅದರ ವಿರುದ್ಧ ಒಂದು ಅಭಿಪ್ರಾಯವನ್ನು ರೂಪಿಸ್ತಕ್ಕಂಥ ಕೆಲಸಕ್ಕೂ ಕೂಡ ಚೀನಿ ಕಮ್ಯುನಿಸ್ಟ್ ಪಕ್ಷ ಕೆಲಸ ಮಾಡ್ತದೆ. ಸೊ ಈ ವಿಧಾನಗಳ ಮುಖಾಂತರ ಅಮೆರಿಕದ ಈ ಪ್ರಯತ್ನ ಸೋಲೋ ರೀತಿಯಲ್ಲೂ ಕೂಡ ಚೀನಿ ಕಮ್ಯುನಿಸ್ಟ್ ಪಕ್ಷ ಕ್ರಮವನ್ನು ವಹಿಸುತ್ತದೆ. ಹೀಗಾಗಿ ಕೆಂಪು ಸೈನ್ಯ ತನ್ನ ಅತ್ಯಂತ ಚಲನಶೀಲವಾಗಿದ್ದಂಥ ಯುದ್ಧ ತಂತ್ರಗಳನ್ನು ಬಳಸಿ ಬಲಿಷ್ಠ ವೈರಿಯ ವಿರುದ್ಧ ಒಂದು ಸೆಟೆದು ನಿಲ್ತದೆ. ಚಿಯಾಂಗ್ ಕೈಶೆಕ್ನನ್ನ ಸೋಲಿಸಲಿಕ್ಕೆ ಬೇಕಾದಂತ ಎಲ್ಲ ಒಂದು ದಾರಿಗಳನ್ನು ಅದು ರೂಪಿಸಿಕೊಳ್ಳುತ್ತದೆ. ಈ ವಿಮೋಚನಾ ಯುದ್ಧದ 2ನೇ ವರ್ಷದ ಒಳಗಡೆಯಲ್ಲಿ ದೇಶಾದ್ಯಂತ ಪ್ರತಿಕ್ರಾಂತಿಗಳನ್ನು ಸಂಘಟನೆ ಮಾಡಬೇಕು ಅಂತೇಳಿ ಚೀನಿ ಕಮ್ಯುನಿಸ್ಟ್ ಪಕ್ಷ ಕರೆ ಕೊಡುತ್ತದೆ. ಚೀನಾದ್ಯಂತ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದ ಒಳಗಡೆಯಲ್ಲಿ ಸೈನ್ಯ ವಿಜಯವನ್ನ ಸಾಧಿಸ್ತಾ ಒಂದು ಹೊಸ ಐತಿಹಾಸಿಕ ಬದಲಾವಣೆಗೆ ಅದು ಕಾರಣ ಆಗ್ತದೆ. ಸಿಪಿಸಿ ಇದನ್ನ ಶ್ರಮಜೀವಿ ವರ್ಗಗಳ ನಾಯಕತ್ವದಲ್ಲಿ ಮಾಡುತ್ತದೆ. ಬಹಳ ಮುಖ್ಯವಾಗಿ ವಸಾಹತುಶಾಹಿ ವಿರೋಧಿಯಾದಂಥ, ಪಾಳೆಗಾರಿ ವಿರೋಧಿಯಾದಂಥ ಮತ್ತು ಅಧಿಕಾರಶಾಹಿ ಬಂಡವಾಳಶಾಹಿ ವರ್ಗ ಏನಿರ್ತದೆ ಅದರ ವಿರುದ್ಧದ ಒಂದು ಕ್ರಾಂತಿಯ ಕಾಲಘಟ್ಟ ಇದು ಅಂತೇಳಿ ಒಂದು ಕ್ರಾಂತಿಯ ಸ್ವರೂಪವನ್ನ ಅದು ವಿಶ್ಲೇಷಣೆ ಮಾಡುತ್ತದೆ. ತಾನು ವಿಮೋಚನೆ ಮಾಡಿಕೊಂಡು ಬಂದಿದ್ದಂಥ ಚೀನಾದ ಗ್ರಾಮೀಣ ಪ್ರದೇಶಗಳು ಏನಿತ್ತು ಅಲ್ಲಿ ಜಮೀನ್ದಾರರಿಂದ ಒಂದು ಶೋಷಣೆಯನ್ನ ತಪ್ಪಿಸಲಿಕ್ಕೆ ದೊಡ್ಡ ದೊಡ್ಡ ಜಮೀನ್ದಾರರು ಇಟ್ಕೊಂಡಿದ್ದಂಥ ಬಹಳ ದೊಡ್ಡ ಪ್ರಮಾಣದ ಕೃಷಿ ಭೂಮಿಯನ್ನ ಅವರಿಂದ ವಶಪಡಿಸಿಕೊಂಡು ಬಡ ಜನರಿಗೆ ಹಂಚೋದಕ್ಕೆ ಅಂತೇಳಿ ಹೇಳಿ 1947ನೇ ಇಸ್ವಿಯಲ್ಲಿ ಸಿಪಿಸಿ ಒಂದು ಭೂ ಕಾಯ್ದೆಯನ್ನು ಕೂಡ ಅಂಗೀಕಾರ ಮಾಡ್ತದೆ. ಸೊ ಈ ಬಡ ಕೃಷಿಕರನ್ನ ಆಧರಿಸಿದಂತ ಮಧ್ಯಮ ರೈತರನ್ನ ಅವರ ಜೊತೆಯಲ್ಲಿ ಸೇರಿಸಿಕೊಂಡು ಪಾಳೆಗಾರಿ ಶೋಷಣೆಯನ್ನ ಕೊನೆಗಾಣಿಸೋದಕ್ಕೆ ಅಥವಾ ನಿಷೇಧಿಸೋದಕ್ಕೆ ಮತ್ತು ಕೃಷಿ ಉತ್ಪಾದನೆಯನ್ನ ಅಭಿವೃದ್ಧಿಪಡಿಸಿ ಅದನ್ನ ಬೆಳೆಸುವಂಥದ್ದು ಭೂ ಸುಧಾರಣೆಯ ಜಾರಿಯ ಒಟ್ಟು ಪ್ರಮುಖ ಉದ್ದೇಶವಾಗಿತ್ತು ಅಥವಾ ಧೋರಣೆಯಾಗಿತ್ತು ಅನ್ನೋದನ್ನು ನಾವು ಗಮನಿಸಬಹುದು. ಈ ಒಂದು ನೀತಿಗೆ ಸಿಪಿಸಿಯ ಈ ನೀತಿಗೆ ಜನರಿಂದ ಬಹಳ ದೊಡ್ಡ ಬೆಂಬಲ ಸಿಗ್ತದೆ ಮತ್ತು ಕುಯೋಮಿಂಟಾಂಗ್ ಮೇಲೆ ಕಮ್ಯುನಿಸ್ಟ್ ಪಕ್ಷ ವಿಜಯ ಸಾಧಿಸೋದಕ್ಕೆ ಇವೆಲ್ಲ ಕ್ರಮಗಳು ಕೂಡ ಸಾಕಷ್ಟು ಕಾಣಿಕೆಯನ್ನ ಕೊಡ್ತವೆ ಇದರೊಳಗಡೆಯಲ್ಲಿ ಅನ್ನುವಂಥದ್ದು. ಈ ಪ್ರಕ್ರಿಯೆ ಮುಂದುವರೆದು ನವೆಂಬರ್ 1948ನೇ ಇಸ್ವಿ ಅಷ್ಟೊತ್ತಿಗೆ ಚೀನಾ ಕಮ್ಯುನಿಸ್ಟ್ ಪಕ್ಷದ ಸೈನ್ಯ ಇದೆಯಲ್ಲ, ಆ ಸೈನ್ಯದ ಪ್ರಮಾಣ ಮತ್ತು ಗುಣ ಎರಡೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಒಂದು ರೀತಿಯ ಶ್ರೇಷ್ಠತೆಯ ಮಟ್ಟಕ್ಕೆ ಅದು ತಲುಪುತ್ತೆ. ಅಂದರೆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡೂ ಕೂಡ ಅದು ಸಾಕಷ್ಟು ಮೇಲ್ದರ್ಜೆಗೆ ಏರುತ್ತೆ ಅನ್ನುವಂಥದ್ದನ್ನ ಇದರಲ್ಲಿ ಗಮನಿಸಲಾಗಿದೆ. ಈ ಕಾರಣದಿಂದಾಗಿ ಕ್ರಾಂತಿಯ ವಿಜಯ ಮತ್ತು ಶಾಂತಿಯ ಸ್ಥಾಪನೆ ಎರಡೂ ಕೂಡ ಇನ್ನೇನು ಹತ್ರದಲ್ಲೇ ಅದು ಸ್ಥಾಪನೆ ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಸಿಪಿಸಿ ಅದನ್ನ ವಿಶ್ಲೇಷಣೆಯನ್ನ ಮಾಡ್ತದೆ. 1949ನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸಿಪಿಸಿ ಅದುವರೆಗೂ ಅನುಸರಿಸಿಕೊಂಡು ಬಂದಿದ್ದಂತಹ ಒಂದು ಘೋಷಣೆ ಏನಿತ್ತು, ಹಳ್ಳಿಗಳು ಮೊದಲು ನಗರಗಳು ನಂತರ ಅಂತ. ಅಂದ್ರೆ ಮೊದಲು ಹಳ್ಳಿಗಳನ್ನ ವಿಮೋಚನೆ ಮಾಡಬೇಕು, ಆ ನಂತರದ ಒಳಗಡೆಯಲ್ಲಿ ನಗರಗಳನ್ನ ಸ್ವಾಧೀನ ಮಾಡಬೇಕು ಅನ್ನುವಂಥ ಒಂದು ಧೋರಣೆ ಏನಿತ್ತು, ಆ ಘೋಷಣೆಗಳನ್ನ ಬದಲಾವಣೆ ಮಾಡಿ ಈಗ ನಗರಗಳು ಮೊದಲಿಗೆ ಹಳ್ಳಿಗಳು ನಂತರ ಅಂತೇಳಿ ಆ ಒಂದು ಘೋಷಣೆಯನ್ನ ಸಿಪಿಸಿ ಬದಲಾವಣೆಯನ್ನು ಕೂಡ ಮಾಡ್ತದೆ. ಸೊ ಇದು 1949ನೇ ಇಸ್ವಿ ಏಪ್ರಿಲ್ ಅಷ್ಟೊತ್ತಿಗೆ ಕೋಮಿಂಟಾಂಗ್ನ ರಾಜಧಾನಿಯಾಗಿದ್ದಂಥ ನ್ಯಾನ್ಜಿಂಗ್ ಏನಿತ್ತು ಅದು ಪತನ ಆಗ್ತದೆ. ಕೆಂಪು ಸೈನ್ಯ ಅದನ್ನ ಸ್ವಾಧೀನಪಡಿಸಿಕೊಳ್ತದೆ. ಹೀಗಾಗಿ ಒಂದು ಕೋಮಿಂಟಾಂಗ್ನ ಒಂದು ಸಂಪೂರ್ಣವಾದಂತಹ ಸಮಗ್ರವಾದಂತಹ ಸೋಲಿನಿಂದ ಅದು ಕೆಂಪು ಸೈನ್ಯ ಪೂರ್ಣವಾಗಿ ಎಲ್ಲ ಇಡೀ ಚೀನಾವನ್ನು ತನ್ನ ಹಿಡಿತಕ್ಕೆ ತಗೊಳ್ತಕ್ಕಂಥ ಒಂದು ಸಂದರ್ಭ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಹಿನ್ನೆಲೆ ಒಳಗಡೆಯಲ್ಲಿ 1949ನೇ ಇಸ್ವಿ ಅಕ್ಟೋಬರ್ 1ನೇ ತಾರೀಕು ಮಾವೋ ಸೆತುಂಗ್ ಅವರು ಚೀನಾ ಜನತಾ ಗಣರಾಜ್ಯ ಅಂದ್ರೆ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ರಚನೆ ಆಗಿದೆ ಅಂತೇಳಿ ಅವರು ಘೋಷಣೆಯನ್ನು ಮಾಡ್ತಾರೆ. ಇದು
ಕಾರ್ಮಿಕ ವರ್ಗದ ನಾಯಕತ್ವದಲ್ಲಿ ಕಾರ್ಮಿಕರು ಮತ್ತು ರೈತರ ಕೂಟ ಸೇರಿಕೊಂಡು ಎಲ್ಲ ಪ್ರಜಾಸತ್ತಾತ್ಮಕ ವರ್ಗಗಳು ಮತ್ತು ರಾಷ್ಟ್ರೀಯತೆಗಳನ್ನು ಒಗ್ಗೂಡಿಸುವುದರ ಮೇಲೆ ಆಧರಿಸಿದಂತ ಒಂದು ಹೊಸ ಪ್ರಜಾಪ್ರಭುತ್ವ ಅಥವಾ ನ್ಯೂ ಡೆಮೋಕ್ರಸಿ ಅಂತ ಹೇಳಿ ಇದನ್ನು ಕರೀತಾರೆ, ಅಥವಾ ಜನತಾ ಪ್ರಜಾಸತ್ತಾತ್ಮಕ ಪ್ರಭುತ್ವ ಅಂತ, ಅಂದ್ರೆ ಪೀಪಲ್ಸ್ ಡೆಮೋಕ್ರೆಟಿಕ್ ಸ್ಟೇಟ್ ಅಂತ ಹೇಳಿ ಇದನ್ನ ಮಾವೋ ಸೇತುಂಗ್ ಅವರು ಘೋಷಣೆ ಮಾಡ್ತಾರೆ. ಹೀಗೆ ಚೀನಾ ಜನತಾ ಗಣರಾಜ್ಯದ ಸಾಧನೆ ಅರೆ ವಸಾಹತುಶಾಹಿ ಅರೆ ಪಾಳೆಗಾರಿ ದೇಶವೊಂದು ಸಮಾಜವಾಗಿ ರೂಪಾಂತರಗೊಳ್ಳೋದಕ್ಕೆ ನಾಂದಿಯಾಯಿತು ಅನ್ನುವಂಥದ್ದನ್ನ ನಾವು ಗಮನಿಸಬಹುದು. ಚೀನಾ ಕಮ್ಯುನಿಸ್ಟ್ ಪಕ್ಷ ಅನುಸರಿಸಿದಂತಹ ಒಂದು ವ್ಯೂಹ ಮತ್ತು ತಂತ್ರಗಾರಿಕೆಯ ಅತ್ಯಂತ ಪ್ರಮುಖವಾದಂಥ ಮತ್ತೊಂದು ಲಕ್ಷಣ ಏನಂತಂದ್ರೆ, ಅದು ಗೆರಿಲ್ಲಾ ಯುದ್ಧ ತಂತ್ರವನ್ನ ಅನುಸರಿಸಿದ್ದು, ಗ್ರಾಮೀಣ ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಳ್ಳುವಂಥದ್ದು, ಅಲ್ಲಿ ಸರ್ಕಾರಗಳನ್ನು ಸ್ಥಾಪನೆ ಮಾಡುವಂಥದ್ದು ಮತ್ತು ಗ್ರಾಮೀಣದ ಜನತೆಗೆ ಭೂಮಿಯನ್ನು ಹಂಚಿಕೆ ಮಾಡತಕ್ಕಂಥದ್ದು. ಇದೊಂದು ಹೊಸ ರೀತಿಯಾದಂಥ ಕ್ರಾಂತಿಯ ವಿಧಾನವನ್ನ ಚೀನಾದಲ್ಲಿ ಅನುಸರಿಸಲಾಯಿತು. ಈ ಮುಖಾಂತರ ಒಂದು ಜಾಗತಿಕ ಕ್ರಾಂತಿಕಾರಿ ಚರಿತ್ರೆ ಒಳಗಡೆಯಲ್ಲಿ ಚೀನಾ ಕಮ್ಯುನಿಸ್ಟ್ ಪಕ್ಷ ಒಂದು ಮಹೋನ್ನತವಾದಂತಹ ಒಂದು ಅಧ್ಯಾಯವನ್ನೇ ಅದು ಬರೆದು ಬಿಡುತ್ತೆ. ಚೀನಾದ ಕ್ರಾಂತಿ ಯಶಸ್ವಿಯಾಗೋದಕ್ಕೆ ಬಹಳ ಮುಖ್ಯವಾದಂತ ಒಂದು ಅಂಶ ಏನಂತಂದ್ರೆ, ಅದು ಪಕ್ಷ ಸಂಘಟಿಸಿದಂತ ಜನತೆಯ ಸೈನ್ಯದ ಮೇಲೆ ಅದು ಹೆಚ್ಚು ಅವಲಂಬನೆಯಾಗಿದ್ದು. ಜನತೆಯ ಸೈನ್ಯ ಅನ್ನುವಂಥದ್ದು ಅದುವರೆಗೂ ಅಸ್ತಿತ್ವದಲ್ಲಿ ಇಲ್ಲದೆ ಇದ್ದಂತ ಒಂದು ಸಂಪೂರ್ಣವಾಗಿ ಹೊಸ ರೀತಿಯಾದಂಥ ಒಂದು ಸೈನ್ಯದ ಮಾದರಿ ಅದು. ಅದು ಜನರೊಂದಿಗೆ ರಕ್ತ ಮತ್ತು ಮಾಂಸವನ್ನ ಹಂಚಿಕೊಂಡಿದ್ದಂಥ ರೀತಿಯ ಒಂದು ಹೊಸ ರೀತಿಯಾದಂಥ ಜನತೆಯ ಸೈನ್ಯ. ಈ ಜನತೆಯ ಸೈನ್ಯದ ಕಾರಣಕ್ಕಾಗಿಯೇ ಅದು ಬಹಳ ವಿಶಿಷ್ಟವಾದಂಥ ಜನತಾ ಯುದ್ಧ ಅನ್ನುವಂಥದ್ದನ್ನು ಕೂಡ ಅದು ಸಂಘಟಿಸಲಿಕ್ಕೆ ಸಾಧ್ಯ ಆಗಿದ್ದು, ಮತ್ತು ಆ ಕಾರಣಕ್ಕಾಗಿಯೇ ಅತ್ಯಂತ ಪ್ರಬಲವಾಗಿದ್ದಂಥ ಒಂದು ಶತ್ರುವನ್ನ ಸೋಲಿಸಲಿಕ್ಕೆ ಸಾಧ್ಯ ಆಗಿದ್ದು. ಈ ಅಂಶ ಚೀನಿ ಕ್ರಾಂತಿಯ ವ್ಯೂಹ ಮತ್ತು ತಂತ್ರಗಾರಿಕೆಯ ಒಂದು ಬಹಳ ಮುಖ್ಯವಾದಂಥ ಅಂಶ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಈ ರೀತಿಯಲ್ಲಿ ಕ್ರಾಂತಿಯನ್ನ ಸಂಘಟಿಸಿದಂಥ ಚೀನಾದ ಕಮ್ಯುನಿಸ್ಟ್ ಪಕ್ಷ ಅದು ಆ ರೀತಿಯ ವಿಧಾನಗಳನ್ನು ಅನುಸರಿಸಲಿಕ್ಕೆ ಬಹಳ ಮುಖ್ಯವಾಗಿ ಚೀನಾದ ವಿಶಿಷ್ಟವಾದಂಥ ಕೆಲವು ಗುಣಲಕ್ಷಣಗಳು ಅದಕ್ಕೆ ಕಾರಣ ಆಗಿತ್ತು. ಯಾವುದೇ ಮತ್ತೊಂದು ದೇಶದ ಯಥಾವತ್ತು ಮಾದರಿಯನ್ನ ಅವರೇನೆಲ್ಲ ಅನುಸರಿಸಕ್ಕೆ ಹೋಗಲಿಲ್ಲ. ಚೀನಾ ಬಹಳ ಹಿಂದುಳಿದಂತ ಮತ್ತು ಹೆಚ್ಚೆಚ್ಚು ಪರ್ವತ ಶ್ರೇಣಿಗಳಿದ್ದಂಥ ಈಗಲೂ ಇರುವಂತ ಒಂದು ದೇಶ ಆಗಿರೋದ್ರಿಂದ ಅದಕ್ಕೆ ತಕ್ಕನಾದಂಥ ರೀತಿಯಾದಂಥ ಒಂದು ಕಾರ್ಯತಂತ್ರವನ್ನ, ಯುದ್ಧ ವಿಧಾನಗಳನ್ನ, ವ್ಯೂಹಗಳನ್ನ ಅವರು ರೂಪಿಸಿಕೊಂಡ್ರು. ಹೀಗಾಗಿ ಅದು ಚೀನಾದ ವಿಶಿಷ್ಟತೆಗೆ, ಚೀನಾದ ಗುಣಲಕ್ಷಣಗಳಿಗೆ ಹೇಗೆ ಅಗತ್ಯವಾಗಿತ್ತೋ ಆ ರೀತಿಯಾದಂಥ ಒಂದು ಅಂಶಗಳನ್ನ ಚೀನಾದ ಕಮ್ಯುನಿಸ್ಟ್ ಪಕ್ಷ ಅಲ್ಲಿ ರೂಪಿಸಿಕೊಂಡು ಒಂದು ಅರೆ ವಸಾಹತು ಮತ್ತು ಹೊಸ ಪಾಳೆಗಾರಿಯ ಎರೆಪಾಳೆಗಾರಿ ಶತ್ರುಗಳನ್ನ ಮತ್ತು ಅಧಿಕಾರಶಾಹಿ ಬಂಡವಾಳಶಾಹಿ ವರ್ಗಗಳನ್ನ ಸೋಲಿಸಿ ಒಂದು ಜನತಾ ಪ್ರಜಾಪ್ರಭುತ್ವ ಅನ್ನುವಂಥ ಹೊಸ ಪರಿಕಲ್ಪನೆಯನ್ನ ಇಡೀ ಜಗತ್ತಿನ ಮುಂದೆ ತೆರೆದಿಡುವುದಕ್ಕೆ ಸಾಧ್ಯ ಆಗಿದೆ. ಆ ರೀತಿ ಒಂದು ಕ್ರಾಂತಿಯನ್ನ ಸಂಘಟಿಸಿದಂಥ ಸಿಪಿಸಿ ಅದು ಇವತ್ತು ತನ್ನ 100ನೇ ವರ್ಷವನ್ನು ಆಚರಣೆ ಮಾಡಿಕೊಳ್ತಾ ಇದೆ. ಇವತ್ತು ಜಗತ್ತಿನ ಯಾವುದೇ ದೇಶಗಳಲ್ಲಿ ನಾವು ನೋಡಿದ್ರೆ ಅತ್ಯಂತ ಮುಂದುವರೆದಂಥ ದೇಶವಾಗಿ 2ನೇ ಸ್ಥಾನದಲ್ಲಿ ಇವತ್ತು ಚೀನಾ ಇದೆ. 2000 ಇಸ್ವಿಯಲ್ಲಿ ಕೊನೆಯಲ್ಲಿ ಚೀನಾ ಘೋಷಣೆ ಮಾಡಿದೆ, ಸಂಪೂರ್ಣವಾಗಿ ಬಡತನವನ್ನ ಚೀನಾದಲ್ಲಿ ನಿರ್ನಾಮ ಮಾಡಲಾಗಿದೆ. ಬಡತನದ ರೇಖೆ ಅನ್ನುವಂಥದ್ದೇ ಇಲ್ಲ ಇವತ್ತು ಅಲ್ಲಿ ಅನ್ನುವಂಥ ಒಂದು ಪರಿಸ್ಥಿತಿಯನ್ನು ತಂದಿದೆ. ಅದರ ಮಾನವ ಸೂಚ್ಯಂಕಗಳು, ಅಭಿವೃದ್ಧಿಯ ವೇಗ, ಅದರ ಆರೋಗ್ಯದ ರಕ್ಷಣೆ, ಶಿಕ್ಷಣದ ಲಭ್ಯತೆ, ವಸತಿಯ ಲಭ್ಯತೆ, ಮೂಲಸೌಕರ್ಯಗಳ ಲಭ್ಯತೆ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ಹಿಂಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಜನತೆಯ ಮೇಲೆ ಅವಲಂಬಿಸಿರತಕ್ಕಂಥ ಒಂದು ಪಕ್ಷವನ್ನ ಆಧರಿಸಿರುವುದರಿಂದಾಗಿ ಈ ಸಾಧನೆಗಳನ್ನು ಮಾಡಲಿಕ್ಕೆ ಇವತ್ತು ಚೀನಾಗೆ ಸಾಧ್ಯ ಆಗಿದೆ. ಚೀನಾದಿಂದ ಕಲಿಬಹುದಾಗಿರ್ತಕ್ಕಂಥ ಜಗತ್ತಿನ ಬೇರೆ ಬೇರೆ ದೇಶಗಳ
ಇದೇನಂತಂದ್ರೆ, ಒಂದು ಪಕ್ಷ ಹೇಗೆ ಇಡೀ ದೇಶದ ಸಂಪನ್ಮೂಲವನ್ನ, ಸಂಪತ್ತನ್ನ, ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನ ತನ್ನ ಜನತೆಗಾಗಿ ಕ್ರಾಂತಿಕಾರಕವಾಗಿ ಬಳಸಬಹುದು ಮತ್ತು ಆ ಮುಖಾಂತರವಾಗಿ ಒಂದು ಸಮಗ್ರವಾದಂತಹ ಮತ್ತು ಸರ್ವಾಂಗೀಣವಾದಂತಹ ಪ್ರಗತಿಯನ್ನ ಜನತೆಯ ದೃಷ್ಟಿಯಿಂದ ಸೃಷ್ಟಿ ಮಾಡಬಹುದು ಅನ್ನುವಂಥದ್ದಕ್ಕೆ ಒಂದು ಮಾದರಿಯನ್ನು ಕೂಡ ಅವರು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಚೀನಾದ ಕ್ರಾಂತಿಯ ಈ 2ನೇ ಹಂತದ ಕೆಲವು ಅಂಶಗಳನ್ನು ನಿಮ್ಮ ಜೊತೆಯಲ್ಲಿ ಇಷ್ಟೊತ್ತು ನಾನು ಹಂಚಿಕೊಂಡಿದ್ದೇನೆ. ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.